ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ವೀಡಿಯೋ ಮಾಡಿದ್ದೆ 20 hours ಚಾಲೆಂಜ್ ತೊಗೊಂಡು ಎಂಟೈರ್ ಫಿಸಿಕ್ಸ್ ಮುಗಿಸೋಣ ನಾವು ಅಂದ್ಬಿಟ್ಟು. ನಾನು ಹಿಂಗೆ ಮುಗಿಸ್ಕೊಡ್ತೀನಿ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, ಎಸ್ ವಿಲ್ ಆಲ್ ಸ್ಕೋರ್ 70 out of 70 ಅಂದ್ಬಿಟ್ಟು. ಎಸ್ ಮಕ್ಕಳೇ, ಸೊ ವಿಲ್ ಆಲ್ ಟಾರ್ಗೆಟ್ 70 out of 70 ಇನ್ ಫಿಸಿಕ್ಸ್. ಅದಕ್ಕೆ ಏನೇನು ಬೇಕೋ ಎಲ್ಲ, ಅದು ನ್ಯೂಮರಿಕಲ್ಸ್, MCQs, ಒನ್ ಶಾರ್ಟ್ ಲಿಸ್ಟ್ ಎಲ್ಲನೂ ಬರುತ್ತೆ. ನಾಟ್ ಓನ್ಲಿ ದಟ್, ನನಗೆ ಈ ವರ್ಷ ನೀವು ನಾಟ್ ಓನ್ಲಿ ಬೋರ್ಡ್ ಎಕ್ಸಾಮ್ಸ್ even KCET I want you to score really well. And electric charges and fields already one short lecture. I think almost in 1 hour 13 or 40 minutes ಮುಗಿಸಿದ್ದೀನಿ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ KCET ಯೂಟ್ಯೂಬ್ ಚಾನಲಲ್ಲಿ. ಸೊ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಏನೇನು ಬೇಕೋ ಡೆರಿವೇಷನ್ ಡೆಫಿನೇಷನ್ಸ್ ಎಲ್ಲ ಇಲ್ಲಿ ಹೇಳ್ಕೊಡ್ತೀನಿ. ಅದಾದಮೇಲೆ ನಂತರ ದೆನ್ ನೀವು 1 more lecture 1.5 hour ನೀವು ನೋಡಿಬಿಟ್ರೆ ನೀವು ಎಂಟೈರ್ CETಗೆ ಶಾರ್ಟ್ ಕಟ್ಸ್ ಆಗಿರಲಿ, ಎಕ್ಸ್ಟ್ರಾ ಫಾರ್ಮ್ಲೆಸ್ ಆಗಿರಲಿ, ಹೇಗೆ ಕ್ವಶನ್ನ 1 minute ಸಾಲ್ವ್ ಮಾಡಬೇಕು ಎಲ್ಲ ಅದು ಡಿಸ್ಕಸ್ ಮಾಡಿದ್ದೀನಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ವಾಟ್ ಈಸ್ ಸ್ಟಾಪಿಂಗ್ ಯು? ಐ ವಾಂಟ್ ಯು ಟು ಫೋಕಸ್ ಎವ್ರಿಥಿಂಗ್, ಬೋತ್ ದ ಎಕ್ಸಾಮ್ಸ್ ಸೈಮಲ್ಟೇನಿಯಸ್ಲಿ. ಅರ್ಥ ಆಯ್ತಾ ಮಕ್ಕಳೇ? ಆ್ಯಂಡ್ ಸೊ ಅಗೈನ್, ಇಫ್ ಯು ಆರ್ ಲುಕಿಂಗ್ ಫಾರ್ ಸಮಥಿಂಗ್, CET ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ CET ಕೋರ್ಸಸ್ ಇರುತ್ತೆ. ದೇ ಆರ್ ರಿಯಲಿ ಗುಡ್. ಸೊ DPPs ಆಗಲಿ, PYQs ಆಗಲಿ, ಕಾನ್ಸೆಪ್ಟ್ಸ್ ಆಗಲಿ, CET ಯಾವ ಥರ ಕ್ವಶನ್ ಬರೋದು ಅದೇ ಥರ ಕ್ವಶನ್ ತೊಗೊಂಡು DPPs ಪ್ರಿಪೇರ್ ಮಾಡಿ. ಅದಕ್ಕೆ ಸೊ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಡನ್. ಅರ್ಥ ಆಯ್ತಾ? ಸೊ ದಯವಿಟ್ಟು ಚೆಕ್ ಮಾಡಿ. ಆ್ಯಂಡ್ ನೀವು ಆಲ್ರೆಡಿ ಯಾರಾದರೂ ಕೋರ್ಸಸ್ ತೊಗೊಂಡಿದ್ದು ದಯವಿಟ್ಟು ಕಂಪ್ಲೀಟ್ ಮಾಡಿ. ಕೊಟ್ಟಿರೋ DPPs, PYQs ಎಲ್ಲ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೊ ಯಾಕಂದರೆ ತುಂಬ ಜನ ಮಕ್ಕಳು ಏನು ಗೊತ್ತಾ, ಬೋರ್ಡ್ ಎಕ್ಸಾಮಲ್ಲಿ ತೊಗೊಂಡ್ಬಿಡ್ತೀವಿ ಒಳ್ಳೆ ಮಾರ್ಕ್ಸ್ 98, 90 ತೊಗೊಂಡ್ಬಿಡ್ತೀರಾ. ಬಟ್ CETಯಲ್ಲಿ ನೀವು ತೊಗೊತಾ ಇಲ್ಲ. ಓಕೆ, ತುಂಬ ಜನ ಮಕ್ಕಳು 98, 90 ತೊಗೊಂಡು CETಯಲ್ಲಿ 50,000, 30,000, 40,000 ರ್ಯಾಂಕ್ ತೊಗೊಂಡ್ರೆ ಹೌ ಕ್ಯಾನ್ ಯು ಡೂ ಇಟ್? ಅರ್ಥ ಆಯ್ತಾ? ಸೊ ಎವ್ರಿಥಿಂಗ್ ಯು ಕ್ಯಾನ್ ವಾಚ್ ದ ಕಾನ್ಸೆಪ್ಟ್ಸ್ ಹಿಯರ್, ಡೆಫಿನೇಷನ್ ಎಲ್ಲ ಮುಗಿಯುತ್ತೆ. ಆ್ಯಂಡ್ ಇಫ್ ಯು ಡೋಂಟ್ ಹ್ಯಾವ್ ಟೈಮ್, ಒನ್ ಶಾರ್ಟ್ ಲೆಕ್ಚರ್ಸ್ ಇರುತ್ತೆ. ವಾಟ್ ಈಸ್ ಸ್ಟಾಪಿಂಗ್ ಯು ಮಕ್ಕಳೇ? ಅರ್ಥ ಆಯ್ತಾ? ಸೊ ದಿಸ್ ಟೈಮ್ we are doing extremely good physics in both the things, CET ಆಗಿರಲಿ, ಬೋರ್ಡ್ಸ್ ಆಗಿರಲಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ನಾವು ಲೆಟ್ ಸ್ಟಾರ್ಟ್ ದಿಸ್ ಲೆಕ್ಚರ್. ಐ ಥಿಂಕ್ ಸ್ವಲ್ಪ ಲೇಟ್ ಆಯಿತು. ಎಂತಕ್ಕೆ ಅಂತ ಹೇಳಿದ್ರೆ, ಜಸ್ಟ್ ನಾವು ಇದು ಮಾಡೋಕ್ಕಿಂತ ಮುಂಚೆ ಐ ಜಸ್ಟ್ ನೋ ಫಿನಿಶ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ KCET ಒನ್ ಶಾಟ್. ಅದು 1 hour ಮಾಡೋಣ ಅಂದ್ಕೊಂಡೆ, 1.5 ಗಂಟೆ ಆಗ್ಬಿಡ್ತು. ಬಿಕಾಸ್ ಕ್ವಶನ್ಸ್ ತೊಗೊಂಡು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟು ಶಾರ್ಟ್ ಕಟ್ಸ್, ಯು ವಿಲ್ ನೆವರ್ ಫೈಂಡ್ ದೋಸ್ ಕೈಂಡ್ ಆಫ್ ಶಾರ್ಟ್ ಕಟ್ಸ್ ಇನ್ ಎನಿ ಬುಕ್. ಜಸ್ಟ್ ಗೋ ಅಂಡ್ ಸಿ ದ ಟ್ರಿಗ್ನೋಮೆಟ್ರಿ ಚಾಪ್ಟರ್, ವಿಲ್ ಅಂಡರ್ಸ್ಟ್ಯಾಂಡ್. ಅರ್ಥ ಆಯ್ತಾ? ಎನಿವೇರ್, ಸೊ ಕಮಿಂಗ್ ಟು ದಿಸ್ ನೌ, ಐ ಹೋಪ್ ಯು ಆರ್ ಆಲ್ ವಾಚಿಂಗ್ ನಾವು ಎಂಟೈರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ನಾನು ಕಂಪ್ಲೀಟಾಗಿ ನಾನು ಒಂದು ಔಟ್ಲೈನ್ ಕೊಟ್ಟಿದ್ದೀನಿ. ಪ್ರಾಪರ್ಟೀಸು, ಕೂಲಮ್ಸ್ ಲಾ, ಎಲೆಕ್ಟ್ರಿಕ್ ಫೀಲ್ಡು, ಎಲೆಕ್ಟ್ರಿಕ್ ಫ್ಲಕ್ಸು, ಪ್ರಾಪರ್ಟೀಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು, ಇದು ಔಟ್ಲೈನ್. ನಾವೆಲ್ಲ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಅರ್ಥ ಆಯ್ತಾ? ನಾವು ಕಮಿಂಗ್ ಟು ದಿಸ್ ನಾವು, ಸೊ ನೀವು ಅಷ್ಟೇ. ಸೊ ದಯವಿಟ್ಟು ಒಂದು ಸಿಂಪ್ಲಿಫೈಡ್ ಮೈಂಡ್ಸ್ಗೆ ಐ ವುಡ್ ಸಜೆಸ್ಟ್ ಯು ಕೀಪ್ ಸಪ್ರೇಟ್ ಬುಕ್, ಸಿಂಪ್ಲಿಫೈಡ್ ಮೈಂಡ್ಸ್ ಫಿಸಿಕ್ಸ್ ಬೋರ್ಡ್ ಎಕ್ಸಾಮ್ಸ್, ಸಿಂಪ್ಲಿಫೈಡ್ ಮೈಂಡ್ಸ್ ಫಿಸಿಕ್ಸ್ KCET ಅಂತ ಬೋರ್ಡ್ ಎಕ್ಸಾಮ್ ಸಪ್ರೇಟ್ ಬುಕ್ಸ್ ಇಟ್ಕೊಂಡು ಅದನ್ನು ನಾನು ಏನೇ ಹೇಳ್ತೇನೆ ಮೆನ್ಷನ್ ಮಾಡ್ಕೊಂಡು ಹೋಗಿ ಮತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನಾವು ಸೊ ಫಸ್ಟ್ ಒನ್, ಸೊ ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ವೆರಿ ಸಿಂಪಲ್ ಮಕ್ಕಳೇ. ಸೊ ಅಗೈನ್ ಎಕ್ಸಾಮಲ್ಲಿ 3 marks ಕೇಳ್ತಾರೆ. ಸೊ ಒನ್ ಇಸ್ ಅಡಿಟಿವಿಟಿ ಆಫ್ ಚಾರ್ಜಸ್, ಒನ್ ಇಸ್ ಚಾರ್ಜಸ್ ಕನ್ಸರ್ವ್ಡ್, ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಅಡಿಟಿವಿಟಿ ಅಂದರೆ ಏನು? ಚಾರ್ಜಸ್ ಕ್ಯಾನ್ ಬಿ ಆ್ಯಡೆಡ್ ಆಲ್ಜಿಬ್ರಾಯಿಕಲಿ. ಈಗ 2 + 3 ಅಂದರೆ 5, 2 - 3 ಅಂದರೆ -1, ಆ ಥರ. 3 - 2 is 1. ಸೊ ಯು ಕ್ಯಾನ್ ಆ್ಯಡ್ ದೆಮ್ ಆಲ್ಜಿಬ್ರಾಯಿಕಲಿ. ಇಫ್ ದೇ ಆಸ್ಕ್ ಯು ಟು ಎಕ್ಸ್ಪ್ಲೇನ್, ರೈಟ್ ಒನ್ ಸೆಂಟೆನ್ಸ್, ಅಡಿಟಿವಿಟಿ ಆಫ್ ಚಾರ್ಜಸ್ and charges can be added algebraically. Example, Q is equal to Q1 plus Q2 plus Q3 or something like that. ಕೇಳೋದು ಅವೆಲ್ಲನೂ ಇದನ್ನು ಬರ್ಕೊಬೋದು ನೀವು. ಅರ್ಥ? ನೆಕ್ಸ್ಟ್ ಇಸ್ ಚಾರ್ಜಸ್ ಕನ್ಸರ್ವ್ಡ್. ಅಂದರೆ ಚಾರ್ಜ್ ಕ್ಯಾನ್ ಬಿ ನೈದರ್ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಒಂದು ಬಾಡಿ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ ಇನ್ ಎನ್ ಐಸೋಲೇಟೆಡ್ ಸಿಸ್ಟಮ್. ಸಿಂಪಲ್. ಅರ್ಥ ಆಯ್ತಾ? ನೀವು ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಅದನ್ನು ನೀವು ಕ್ರಿಯೇಟಿವ್ ಮಾಡೋಕ್ಕಾಗಲ್ಲ. ಜಸ್ಟ್ ಇಟ್ಸ್ ಗೆಟಿಂಗ್ ಟ್ರಾನ್ಸ್ಫರ್ ಫ್ರಮ್ ಒನ್ ಬಾಡಿ ಟು ಅದರ್ ಬಾಡಿ. ಯಾವುದೋ ಒಂದು ಬಾಡಿ ಇದೆ, ಆ ಬಾಡಿಯಲ್ಲಿ 2 electrons ಕಡಿಮೆ ಆಗುತ್ತೆ, ಇನ್ನೊಂದು ಬಾಡಿ 2 electrons ಗೇನ್ ಮಾಡುತ್ತೆ. ಸೊ ದಿಸ್ ಬಿಕಮ್ ನೆಗೆಟಿವ್ಲಿ ಚಾರ್ಜ್, ದಿಸ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್. ಫಾರ್ ಎಕ್ಸಾಂಪಲ್, ಇಟ್ ಗೇನ್ಡ್ ಪ್ಲಸ್ 2 electrons, so this becomes -Ne, so ಮೈನಸ್ ಚಾರ್ಜ್ ಬರುತ್ತೆ. ಇದು ಲಾಸ್ ಆಗಿರುತ್ತೆ, ಇದು +Ne, ಪಾಸಿಟಿವ್ ಚಾರ್ಜ್ ಅಕ್ವೈರ್ ಮಾಡ್ಕೊಳುತ್ತೆ. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಇಟ್ಸ್ ವೆರಿ ಸಿಂಪಲ್. ಆ್ಯಂಡ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂದರೆ ಏನು? ಬೇಸಿಕಲಿ ಚಾರ್ಜ್ ಇಸ್ ಕ್ವಾಂಟೈಸ್. ದ ಮೀನಿಂಗ್ ಏನು ಮಕ್ಕಳಿಗೆ ಗೊತ್ತಾ? ಯಾವತ್ತು ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಹೋಲ್ ಅಪ್ಲೈಸ್. ಓಕೆ, ನೆಕ್ಸ್ಟ್. ಸೊ ಏನು ಬೇಸಿಕಲಿ ಇಟ್ಸ್ ವೆರಿ ಸಿಂಪಲ್ ಇಟ್ ಇಸ್. ಸೊ ನೀವು ಯಾವತ್ತಾಗಲಿ ಒಂದು ಸ್ಟೆಪ್ಸ್ನ ಕ್ಲೈಮ್ ಮಾಡೋಕ್ಕಂದ್ರೆ, ಕ್ಯಾನ್ ಯು ಕ್ಲೈಮ್ ಲೈಕ್ ಹಾಫ್ ಸ್ಟೆಪ್ಸ್, 1.5, 2.5? ನಾಟ್ ಪಾಸಿಬಲ್. ಅದೇ ರೀತಿ ನಾವು ಯಾವುದೇ ಒಂದು ಹೈಟ್ ತೊಗೊಂಡ್ರೆ ಇಟ್ಸ್ ಆಲ್ವೇಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಸ್ಟೆಪ್ಸ್. 5, 6, 7. ಯು ಕಾಂಟ್ ಕ್ಲೈಮ್ 5.5 ಸ್ಟೆಪ್ಸ್. ಅರ್ಥ ಆಯ್ತಾ? ಅದರಿಂದ ಆ್ಯಂಡ್ ಸಿ ಒನ್ ಮೋರ್ ಎಕ್ಸಾಂಪಲ್, ಆ್ಯಪಲ್ಸ್. ವೆನ್ ಟೇಕ್ ದ ಆ್ಯಪಲ್ಸ್, ಸೊ ಈಗ ನೀವು ಆ್ಯಪಲ್ಸ್ ಇದೆಯಪ್ಪ, ಒಂದು ಬಾಕ್ಸ್ ತೊಗೊತೀರಾ, ಆ ಬಾಕ್ಸಲ್ಲಿ 3.5, 2.5, 2.75 ಆಗುತ್ತಾ? ಇಲ್ಲ, ಆಗೋದಿಲ್ಲ ಬೇಸಿಕಲಿ. ಸೊ ಆಲ್ವೇಸ್ ದ ನಂಬರ್ ಆಫ್ ಆ್ಯಪಲ್ಸ್ ಇನ್ ದ ಬಾಕ್ಸ್ ಇಸ್ ಆಲ್ವೇಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಯೂನಿಟ್ ಆಫ್ ಒನ್ ಸಿಂಗಲ್ ಆ್ಯಪಲ್. ಅದನ್ನೇ ನಾವು ಹಿಂಗೆ ಹೇಳ್ತೀವಿ, ದ ಟೋಟಲ್ ಚಾರ್ಜ್ ಆಫ್ ಎ ಬಾಡಿ ಇಸ್ ಆಲ್ವೇಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ basic unit of charge E. That basic unit of charge is 1.6 into 10⁻⁻⁹. ಇದರ ಅರ್ಥ ಏನು ಗೊತ್ತಾ? ಇಟ್ಸ್ ವೆರಿ ಸಿಂಪಲ್ ಕಂಡ್ರೋ. ಇನ್ನು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮಾಡಿದಾಗ ಅರ್ಧ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತಾ?
Can I transfer half electron? Not possible. You can't transfer half electron. That is the meaning of this. ಅರ್ಥ ಆಯ್ತಾ? ನೀವು ಎಲೆಕ್ಟ್ರಾನ್ ಕಟ್ ಮಾಡಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಸೊ ಯು ಆಲ್ವೇಸ್ ಹ್ಯಾವ್ ಚಾರ್ಜ್ ಮಲ್ಟಿಪಲ್ ಆಫ್ 1.60 to 10⁻⁻90. ಸಿಂಪಲ್. ಅರ್ಥ ಆಯ್ತಾ? ಇದು ಎಕ್ಸಾಮಲ್ಲಿ ಕೇಳಿದ್ರೆ ಅವನೇನು 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳಿದ್ರೆ ಜಸ್ಟ್ ಇದು ಬರೀರಿ ಸಾಕು. ಯಾವುದಾದ್ರು ಒಂದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರೆ ಆ ಟಾಪಿಕ್ ಬರೆದು ಫಾರ್ಮುಲಾ ಬರೆದು ಎಕ್ಸ್ಪ್ಲೇನ್ ಮಾಡಿ. ಟೋಟಲ್ ಚಾರ್ಜ್ ಇಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್ ಅಂತ ಹೇಳಿ. ಅರ್ಥ ಇದೆ ಕ್ಲಿಯರ್ ಆಗಿ? ಅಗೇನ್ ನೀವು ಇದೇ ಲೆಕ್ಚರ್ನ CET ಲೆಕ್ಚರ್ ನೋಡಿದ್ರೆ ನೀವು CET ಲೆಕ್ಚರ್ನ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ವಶನ್ಸ್ ಹೇಗೆ ಬರುತ್ತೆ, ದೇ ಆರ್ ಆಸ್ಕಿಂಗ್ ಕ್ವಶನ್ಸ್ ಆನ್ ದ್ಯಾಟ್ ಆಲ್ಸೋ. ಲಿಟ್ರಲಿ CETಯಲ್ಲಿ ದೇ ಆರ್ ಆಸ್ಕಿಂಗ್, ಐ ಕ್ಯಾನ್ ಟೆಲ್ ನೌ ಓನ್ಲಿ ದೇರ್ ಇಸ್ ಒನ್ ಕ್ವಶನ್ 3.2 ಎಲೆಕ್ಟ್ರಾನ್, ಎಲ್ಲ 3.2 ಕೂಲಮ್ಸ್ ಇದೆ, ಎಷ್ಟೆಲ್ಲ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ಇದು ಬೋರ್ಡ್ ಎಕ್ಸಾಮ್ಗೆ, ಸೊ ಐ ಆಮ್ ಕೀಪಿಂಗ್ ವೆರಿ ಕನ್ಸೈಸ್ ಫಾರ್ ದ ಬೋರ್ಡ್ ಎಕ್ಸಾಮ್. ಸೊ ಅದಕ್ಕೋಸ್ಕರ CET ಎಕ್ಸಾಮ್ಗೆ ಮತ್ತೆ ಸಪ್ರೇಟ್ ವಿಡಿಯೋ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಬರುತ್ತೆ ಕೂಲಮ್ಸ್ ಲಾ, ವೆರಿ ಫೇಮಸ್. ವಾಟ್ ಈಸ್ ಕೂಲಮ್ಸ್ ಲಾ? ಸೊ ಇಟ್ ಈಸ್ ದ ಡ್ರಾಮಾ ಆಫ್ ದ ಚಾರ್ಜಸ್. ಏನಪ್ಪ ಡ್ರಾಮಾ ಆಫ್ ದ ಚಾರ್ಜಸ್ ಅಂತೆ? ನಿನ್ನೆ ನಾನು ಬಿಫೋರ್ ಪುಟಿಂಗ್ ಎ ಲೆಕ್ಚರ್ಸ್ ನಮ್ಮದು ವಾಟ್ಸಪ್ ಚಾನಲ್ ಇದೆಯಲ್ಲ, ಸೊ ಸಿಂಪ್ಲಿಫೈಡ್ ಮೈಂಡ್ಸ್ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಗಿವ್ ಡಿಸ್ಕ್ರಿಪ್ಷನ್ ಜಾಗ್, ದಯವಿಟ್ಟು ಜಾಯ್ನ್ ಆಗಿ. ಅದಾದಮೇಲೆ ನಂತರ ಅಲ್ಲಿ ಆಲ್ಸೋ ನಮ್ಮದು ಇಫ್ ಯು ನಾಟ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರಲ್ಲಿ ಫೋಟೋಸ್ ಕಳಿಸ್ತಾ ಇರ್ತೀನಿ, ನಿಮ್ಗೆ ಏನೇನು ಲೆಕ್ಚರ್ಸ್ ಇರುತ್ತೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಲೆಕ್ಚರ್ ನಾಳೆ ಮಾಡೋಣ ಅಂದ್ಕೊಂಡೆ, ಐ ಹ್ಯಾಡ್ ಕಂಟಿನ್ಯೂಸ್ ಲೆಕ್ಚರ್ಸ್ ನಾವು. But since already explained yesterday to send a timetable for you that today will be coming lectures anbitu, and I also send a photo of this from the group and too much like ಮಾಡಿ hearts ಎಲ್ಲ ಕೊಟ್ಟಿದ್ದೀರಾ, thank you. And so ಏನಂತ ಹೇಳಿದ್ರೆ ಡ್ರಾಮಾ ಆಫ್ ಚಾರ್ಜಸ್. ಓಕೆ, ಚಾರ್ಜಸ್ ಇರ್ತವೆ, ಸೊ ಅಟ್ರಾಕ್ಷನ್. ಸೊ ಬಿಟ್ವೀನ್ ದ ಚಾರ್ಜಸ್ there will be some kind of love or some kind of repulsions will be there, hate, love, everything will be there, like how human beings ಮಧ್ಯೆ ಇರುತ್ತೆ ಹಂಗೆ ಚಾರ್ಜಸ್ಗೂ ಇರುತ್ತೆ ಪಾಪ, ಅದಕ್ಕೂ ಅಟ್ರಾಕ್ಷನು ಅದು ಇದು. ಸೊ ಆಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್, ಲೈಕ್ ಚಾರ್ಜಸ್ ರಿಪಲ್ಷನ್. ಅರ್ಥ ಆಯ್ತಾ? ಸೊ ಆಪೋಸಿಟ್ ಎವ್ರಿ ಅಟ್ರಾಕ್ಟ್ ಆಗುತ್ತೆ. ಐ ಥಿಂಕ್ ವಿ ಕಾಂಟ್ ಅಪ್ಲೈ ದಿಸ್ ಫಾರ್ ಹ್ಯೂಮನ್ ರಿಲೇಷನ್ಶಿಪ್ ನೋ ನವಡೇಸ್, ಲೈಕ್ ಚಾರ್ಜ್ ಆಲ್ಸೋ ಅಟ್ರಾಕ್ಟಿಂಗ್. ಎನಿವೇರ್, ಸೊ ಎನಿವೇರ್ ವಿಲ್ ನಾಟ್ ಟಾಕ್. ಸೊ physics is very strict, rules are followed very strictly, but when you go to human relationships again, so charges, forces, love, these are all. Anyway makle, so come out of all those things, so we have to study for the exam ಆದ್ಮೇಲೆ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಸೊ ಈಗ so we have this, the charge between them. When you take two charges, there's always some force exists. What is a force? It can be a repulsive force, it can be an attractive force, and so this force depends on the product of the charges. And the charges ಜಾಸ್ತಿ ಇದ್ರೆ so forces ಜಾಸ್ತಿ ಇರುತ್ತೆ, Q1 Q2, and this is also inversely proportional to square of the distance between them. We also call this a square law. ಇವೆರಡನ್ನು ಕಂಬೈನ್ ಮಾಡಿದಾಗ ನಮಗೆ ಕೂಲಮ್ಸ್ ಲಾ ಬರುತ್ತೆ. ಒಂದು ಕಾನ್ಸ್ಟೆಂಟ್ ಕೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಗಿವನ್ ಬೈ Q1 Q2 ಡಿವೈಡ್ ಬೈ R ಸ್ಕ್ವೇರ್, K ಇಂಟು Q1 Q2 ಬೈ R ಸ್ಕ್ವೇರ್. ಆ್ಯಂಡ್ ಯು ಶುಡ್ ರಿಮೆಂಬರ್ ದ ವ್ಯಾಲ್ಯೂ ಆಫ್ ದ ಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಪ್ಸಿಲಾನ್ ವ್ಯಾಲ್ಯೂ ಬಂದು 8.85 into 10⁻12. ವಾಟ್ ಈಸ್ ಎಪ್ಸಿಲಾನ್ ಅಂತ ಹೇಳಿದ್ರೆ, ನೋಡಿ ಎರಡರ ಮಧ್ಯೆ ಚಾರ್ಜ್ ಇದೆಯಲ್ವ, ಎರಡರ ಮಧ್ಯೆ ಫೋರ್ಸ್ ಇದೆಯಲ್ಲ, ಇಟ್ ನಾಟ್ ಓನ್ಲಿ ಡಿಪೆಂಡ್ಸ್ ಆನ್ ದ ಚಾರ್ಜಸ್, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಚಾರ್ಜಸ್, ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್ ಅಲ್ವಾ. ದಿಸ್ ಒನ್ ಮೋರ್ ಗೈ, ಇನ್ನೊಬ್ಬ ಇದ್ದಾನೆ ಇದ್ರ ಮಧ್ಯೆ. ಸೊ ಅವನ ಹೆಸರು ಬಂದು ಡೈರೆಕ್ಟ್ರಿ ಕಾನ್ಸ್ಟೆಂಟ್ ಅಂತ. ಸೊ ಅವ್ನು ಬಂದರೆ ಇವೆರಡರ ಮಧ್ಯೆ ಏನಿದೆಯಲ್ಲ ಫೋರ್ಸ್ನ ಅದನ್ನ ಕಡಿಮೆ ಮಾಡ್ತಾನೆ. ಸೊ ಗೊತ್ತಲ್ವಾ, ದಿಲ್ ಬಿ ಸಮ್ ಗೈ, ಥರ್ಡ್ ಗೈ. ನೀವು ಪಾಪ ಇಬ್ರು ಇರ್ತೀರಾ, ಇನ್ನೊಬ್ಬ ಥರ್ಡ್ ಗೈ ಬರ್ತಾನೆ. ಸೊ ಸಮ್ಟೈಮ್ ಈ ಮೇ ಹೆಲ್ಪ್ ಯು, ಸಮ್ಟೈಮ್ ಈ ಮೇ ಮೇಕ್ ಯು ಮೇಕ್ ಇಟ್ ಥಿಂಗ್ಸ್ ವರ್ಸ್ಟ್. So but in our case the dielectric constant always makes the things worse. For example, the force F dash should always reduce by F by K times. ಆ್ಯಂಡ್ ಲಿಟ್ರಲಿ ಇದ್ರ ಮೇಲೆ CET ಕ್ವಶನ್ಸ್ ತುಂಬ ಕೇಳ್ತಾ ಇರ್ತಾರೆ, ತುಂಬಾ ಕೇಳಿದ್ದಾರೆ. ನಿಮ್ಗೆ ಇಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಏನೂ ಕೇಳೋದಿಲ್ಲ. ಇದು ಚಾಪ್ಟರ್ ನ್ಯೂಮರಿಕಲ್ಸ್ ಇದೆ, ಇನ್ನೊಂದು ಐ ಡೂ ಎ ಸಪ್ರೇಟ್ ನ್ಯೂಮರಿಕಲ್ ಸೆಷನ್ ಫಾರ್ ದಿಸ್, ಅದರಲ್ಲಿ ಎಲ್ಲ ಕವರ್ ಅಪ್ ಮಾಡ್ಕೊಡ್ತೀನಿ. ಆ್ಯಂಡ್ ಕೆ ಹಾಕಿದ ತಕ್ಷಣ ಏನಾಗುತ್ತೆ ಬೇಸಿಕಲಿ ಮಕ್ಕಳೇ, ಸೊ ಯು ವಿಲ್ ಗೆಟ್ ಫೋರ್ಸ್ ರೆಡ್ಯೂಸ್ ಬೈ 1/K. ಇದು ಬೋರ್ಡ್ ಎಕ್ಸಾಮ್ ಬರುತ್ತೆ ಮ್ಯಾಕ್ಸಿಮಮ್ ಇಷ್ಟೇ. CETಯಲ್ಲಿ ಹಂಗಲ್ಲ. CETಯಲ್ಲಿ ನಾನು ಅರ್ಧ ಹಾಕ್ತೀನಿ ಕೆ, ಇನ್ನು ಅರ್ಧ ಹೇರ್ ಹಾಕ್ತೀನಿ, ಆಗೇನಾಗುತ್ತೆ, ಇಲ್ಲ ಕಾಲು ಭಾಗ ಹಾಕ್ತೀನಿ, ಅದಕ್ಕೆ ಬೇರೆ ಫಾರ್ಮುಲಾ ಇದೆ, Q1 Q2 ಡಿವೈಡ್ ಬೈ ರೂಟ್ ಆಫ್ some R1 into root K, R2 into root K ಅಂದ್ಬಿಟ್ಟು. ಅಗೇನ್ ಐಮ್ ಟೆಲಿಂಗ್ ಯು, ಐ ಎಕ್ಸ್ಪ್ಲೇನ್ ಆಲ್ ದೋಸ್ ಥಿಂಗ್ಸ್ ಇನ್ ದ KCET ಕಾನ್ಸೆಪ್ಟ್ ವಿಡಿಯೋಸ್. ಅರ್ಥ ಆಯ್ತಾ ನಿಮಗೆ? ಒನ್ ಶಾರ್ಟ್ ವಿಡಿಯೋಸಲ್ಲಿ ಆ ಥರ. ಅಗೇನ್ ಯು ಕ್ಯಾನ್ ಸಿ, ಓಕೆ, ದಿಸ್ ಇಸ್ ಸಮ್ ಸೇಯಿಂಗ್, ಓಕೆ. ಆ್ಯಂಡ್ ಬಿಗ್ ಚಾರ್ಜಸ್ ಲವ್ಸ್ ಆರ್ ಹೇಟ್ ಆರ್ ಆಬ್ವಿಯಸ್ಲಿ, ಆ್ಯಂಡ್ ಡಿಸ್ಟೆನ್ಸ್ ಕೂಲ್ಸ್ ಎವ್ರಿಥಿಂಗ್. ಸಮಟೈಮ್ಸ್ ಹೇಳ್ತಾರಲ್ವಾ, ಜಾಸ್ತಿ ಪ್ರೀತಿ ಇದ್ರೆ ಜಾಸ್ತಿ ಫೈಟ್ ಮಾಡ್ತೀವಿ ಅಂದ್ಬಿಟ್ಟು, ಹಾಗೆ ನಮ್ಮ ಚಾರ್ಜಸ್ಸು ಅಷ್ಟೇ, ಓಕೆ. ಆ್ಯಂಡ್ ಡಿಸ್ಟೆನ್ಸ್ ಸ್ವಲ್ಪ ಕೆಲವೊಂದ್ಸರಿ ಯು ಹ್ಯಾವ್ ಟು ಟೇಕ್ ದ ಡಿಸ್ಟೆನ್ಸ್ ಸೊ ದಟ್ ಯು ಕ್ಯಾನ್ ಕೂಲ್ ಡೌನ್. ಸೊ ಎವ್ರಿಥಿಂಗ್ ಅಪ್ಲೈಸ್, ಫಿಸಿಕ್ಸ್ ಎಲ್ಲ. ಸೊ ಪಾಪ ಫಿಸಿಕ್ಸ್ ಅಷ್ಟೇ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಥರನೇ, ಇಟ್ ಆಲ್ಸೋ ಫಾಲೋಸ್ ಲಾಟ್ ಆಫ್ ಥಿಂಗ್ಸ್. ಡೆಫಿನೇಷನ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ, ಐ ವಿಲ್ ನಾಟ್ ಎಕ್ಸ್ಪ್ಲೇನ್ ಡೆಫಿನೇಷನ್, ನಾನು ಬರೆದು ಕೊಟ್ಟು ನಿಮಗೆ ಎಕ್ಸಾಕ್ಟ್ಲಿ ಹೆಂಗೆ ಬರಬೇಕು ಅಂದ್ಬಿಟ್ಟು. ಆ್ಯಂಡ್ ಲಾಸ್ಟ್ ಯು ಡಿಫೈನ್ 1 ಕೂಲಮ್, ಯು ಹ್ಯಾವ್ ಡಿಫೈನ್ 1 ಕೂಲಮ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ 1 ಕೂಲಮ್ ಹೇಗೆ ಡಿವೈಡ್ ಮಾಡ್ತೀರಾ, ಹೇಗೆ ಡಿಫೈನ್ ಮಾಡ್ತೀರಾ? ಸೊ Q1 is equal to 1, Q2 is equal to 1, ಆ್ಯಂಡ್ R1 ಅಂತ ತೊಗೊಂಡ್ರೆ ನಾವು 1 into 1 1 1 divided by 1, ಇದೆಲ್ಲ 1 ಆಗುತ್ತೆ. K ವ್ಯಾಲ್ಯೂ ಬಂದು ನಿಮಗೆ 9 into 10⁻9. ಸೊ ವಿಲ್ ಗೆಟ್ ಫೋರ್ಸ್ ಆಸ್ 9 into 10⁻9. So 1 coulomb of charge is that amount of charge which is kept at a distance of 1 meter from an equal charge. And ಅದೆಷ್ಟಿದೆ ಅಷ್ಟೇ ಚಾರ್ಜ್ ಈಕ್ವಲ್ ಆಗಿಟ್ಟಿರುತ್ತೆ
ವಿಚ್ ಎಕ್ಸರ್ಟ್ಸ್ ಎ ಫೋರ್ಸ್ ಆಫ್ 9 × 10⁹ ಅಂತ, ವಿಚ್ ಎಕ್ಸರ್ಟ್ ಎ ಫೋರ್ಸ್ ಆಫ್ 9 × 10⁹. ಅಗೇನ್ ಹೇಳ್ತಾ ಇದ್ದೀನಿ, ಕೀವರ್ಡ್ಸು ಇಂಪಾರ್ಟೆಂಟ್ ಕಂಡ್ರೋ. ಈ ಕೀವರ್ಡ್ಸ್ ತುಂಬ ಇಂಪಾರ್ಟೆಂಟು. ಸೆಂಟೆನ್ಸಸ್ ನೀವೇ ಸ್ವಲ್ಪ ಹಂಗೆ ಸ್ವಲ್ಪ ಹಿಂದೆ ಮುಂದೆ ಬರೀರಿ, ಪರವಾಗಿಲ್ಲ. ಬಿಕಾಸ್ ಅಗೇನ್ ಐಮ್ ಟೆಲಿಂಗ್ ಯು, ನಮ್ಮ ಫಿಸಿಕ್ಸ್, ನಾನು ಫಿಸಿಕ್ಸ್ ಟೀಚರ್, ನನಗೂ ಇಂಗ್ಲೀಷ್ ಬರೋದಿಲ್ಲ. ನನಗೆ ಗೊತ್ತಿರಬೇಕಾದ್ರೆ ನಮ್ಮ ಫಿಸಿಕ್ಸು ಮ್ಯಾಥ್ಸ್ ಟೀಚರ್ಸ್ಗೆ ಅಷ್ಟೊಂದು ಇಂಗ್ಲೀಷ್ ಬರೋದಿಲ್ಲ. ಅರ್ಥ ಆಯ್ತಾ? ಅದರಲ್ಲಿ ತಲೆ ಕೆಡ್ಸ್ಕೊಷ್ಟು ಬೇಕಾಗಿಲ್ಲ. ಸೊ ದಿಸ್ ಇಸ್ ಎ ವೆಕ್ಟರ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ವೆಕ್ಟರ್ ಫಾರ್ಮ್ ಅಂತ ಹೇಳಿದ್ರೆ ಫೋರ್ಸ್ ಆನ್ 1 ಡ್ಯೂ ಟು 2 ದಟ್ ಈಸ್ ಈಕ್ವಲ್ ಟು R1 ಟು ಯೂನಿಟ್ ಕ್ಯಾಪ್ಸ್ ಅಂತ ಮಾಡಬೇಕು. ಡೈರೆಕ್ಷನ್ ಇದು, ದ ಫೋರ್ಸ್ ಇಸ್ ಆ್ಯಕ್ಟಿಂಗ್ ದ ಡೈರೆಕ್ಷನ್ ಆಫ್ 1 to 2 ಅಂದ್ಬಿಟ್ಟು. ಸೊ ಐ ವೆಕ್ಟರ್ ಫಾರ್ಮ್ ಬರೆದು ಅದ್ರದ್ದು ಎಕ್ಸ್ಪ್ಲನೇಷನ್ ಕೊಡಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ನನ್ನ ಹತ್ರ ನಿಮ್ಮ ಮಾಡೆಲ್ ಪೇಪರ್ಸ್ ಕೂಡ ಈ ವರ್ಷದ್ದು ಸೇಮ್ ಕೈಂಡ್ ಆಫ್ ಕ್ವಶನ್ಸ್ ರಿಪೀಟ್ ಮಾಡ್ತಾ ಇದ್ದಾರೆ ಮಕ್ಕಳು. ಯು ಕ್ಯಾನ್ ಆಲ್ ಸ್ಕೋರ್ ರಿಯಲಿ ಗುಡ್. ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್. ಓ, ವಾಟ್ ಈಸ್ ಮೆನ್ ಬೈ? ಓಕೆ, ಎಕ್ಸ್ಪ್ಲೇನ್ ಒನ್ ಬೈ ಒನ್. ಓಕೆ, ನೆಕ್ಸ್ಟ್. ಸೊ ದಿಸ್ ಇಸ್ ಡೆಫಿನೇಷನ್ ಯು ಅಂಡರ್ಸ್ಟ್ಯಾಂಡ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್. ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಮಕ್ಕಳು. ಇಟ್ಸ್ ವೆರಿ ಸಿಂಪಲ್. ಇದ್ರ ಮೇಲೆ ನ್ಯೂಮರಿಕಲ್ ಯೂಶಲಿ ಬರುತ್ತೆ. ಸೊ 2-3 ನ್ಯೂಮರಿಕಲ್ ಬಂದಿದೆ. ಅವ್ರು ಏನು ಹೇಳ್ತಾರೆ ಅಂತೇಳಿದ್ರೆ, ಬೇಸಿಕಲಿ ಫೋರ್ಸ್ ಕೊಟ್ಟಾಗ ಯಾವುದೋ ಒಂದು 3 ಫೋರ್ಸ್ ಕೊಟ್ಬಿಟ್ಟು ವಾಟ್ಸ್ ಅ ಫೋರ್ಸ್ ಆನ್ ದ ಥರ್ಡ್ ಚಾರ್ಜ್ ಅಂತ ಕೇಳ್ತಾರೆ. ಸೊ ಥರ್ಡ್ ಚಾರ್ಜ್ ವಿ ಕಾಲ್ ದಿಸ್ ಮೆಥಡ್ ಆಫ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಅದೆಲ್ಲ ಬೇಡ, ಸಿಂಪಲಾಗಿ ಹೇಳ್ತೀನಿ. ಸೊ ಚಾರ್ಜಸ್ ಇದೆಯಾ ಇಲ್ಲಿ? ಸೊ ಈಗ ಇದ್ರ ಮೇಲೆ ಫೋರ್ಸ್ ಫೈಂಡ್ ಮಾಡೋಕ್ಕಂದ್ರೆ ಡೈರೆಕ್ಷನ್ಸ್ ಫೈಂಡ್ ಮಾಡೋಕ್ಕೆ. ಇಮ್ಯಾಜಿನ್ ದೇರ್ ಇಸ್ ಅ ಟೆಸ್ಟ್ ಪಾಸಿಟಿವ್ ಚಾರ್ಜ್. ಸೊ ಪ್ಲಸ್ ಮತ್ತು ಪ್ಲಸ್ ಏನು ಮಾಡುತ್ತೆ, ಇದು ಪಾಸಿಟಿವ್ ಇದೆ. ಲೆಟ್ಸ್ ಟೇಕ್ ಇಸ್ ಆಲ್ ಪಾಸಿಟಿವ್, Q+Q+Q ಅಂದ್ಬಿಟ್ಟು. ಸೊ ಇದು ಪುಷ್ ಮಾಡುತ್ತಾ? ಸೊ ಡೈರೆಕ್ಷನ್ ಹೀಗಿರುತ್ತೆ. ಅದಾದಮೇಲೆ ನಂತರ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇದು ಪುಷ್ ಮಾಡ್ತಾ ಡೈರೆಕ್ಷನ್ ಹೀಗಿರುತ್ತೆ, ಇದು ಪುಷ್ ಮಾಡ್ತಾ ಡೈರೆಕ್ಷನ್ ಹೀಗಿರುತ್ತೆ. ಸೊ ಈ ಥರ ನಾವು ಡೈರೆಕ್ಷನ್ಸ್ನ ಫೈಂಡ್ ಮಾಡಿಕೊಂಡು ನಂತರ ರಿಸಲ್ಟೆಂಟ್ ಫೈಂಡ್ ಮಾಡೋಕ್ಕಾಗುತ್ತೆ. ಈ ಎರಡು ಫೋರ್ಸಸ್ಸು ಇಫ್ ದೇ ಹ್ಯಾವ್ ಸಮ್ ಆ್ಯಂಗಲ್ ಥೀಟಾ, ದೆನ್ ವಿ ಕ್ಯಾನ್ ಯೂಸ್ ಅ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ಸ್ ಯೂಸ್ ಮಾಡಿಕೊಂಡು ಈ ಫಾರ್ಮುಲಾ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು CET ಕ್ವಶನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಈಗಲೇ. ಸೊ ಐ ಆಮ್ ಟೆಲಿಂಗ್ ಬೋತ್, ಯಾಕಂದರೆ ಬಿಕಾಸ್ ಐ ಡಿಡ್ ಎಲೆಕ್ಟ್ರಿಷಿಯನ್ಸ್ ಅಂಡ್ ಫೀಲ್ಡ್ ಒನ್ ಶೋಡ್ ಅಲ್ಲಿ ಮುಗಿಸ್ಕೊಂಡು ಫಸ್ಟ್ ಇಲ್ಲಿ ಬಂದಿದ್ದೀನಿ. ದಟ್ಸ್ ಐ ಡಿಸೈಡೆಡ್ ದಿಸ್ ಇಯರ್. ನಾನು ಫಸ್ಟ್ ಮಕ್ಕಳಿಗೆ CET ಮುಗಿಸ್ಕೊಡ್ತೀನಿ, ಆಮೇಲೆ ಬೋರ್ಡ್ ಎಕ್ಸಾಮ್. ಡೋಂಟ್ ವರಿ, ನೀವು ಬಿಫೋರ್ ಬೋರ್ಡ್ ಎಕ್ಸಾಮ್ CET ಬೋರ್ಡ್ಸ್ ಎಲ್ಲ ಮುಗಿಸ್ಕೊಟ್ಬಿಡ್ತೀನಿ. ಆರಾಮಾಗಿರಿ. ಓಕೆ, ಆರಾಮಾಗಿರಿ ಅಂದರೆ ಓದ್ಕೊಂಡಿರಿ ಅಷ್ಟೇ. F1² + F2² + 2F1 F2 cos θ. ಈ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ CETಯಲ್ಲಿ ತುಂಬ ಸತಿ ಈಕ್ವಲೇಟರ್ ಟ್ರಯಾಂಗಲ್ ಕೇಳ್ತಾರೆ. 60 ಡಿಗ್ರಿ ಬರುತ್ತೆ. 60 ಡಿಗ್ರಿ ಬಂದರೆ √3F. ಈ √3F ಅನ್ನು ಗೊತ್ತಿದ್ರೆ ಒಂದು 4-5 ಕ್ವಶನ್ ಆಪ್ಷನ್ ಹಂಗೆ ಎಲಿಮಿನೇಟ್ ಮಾಡಿ ಬಿಸಾಕ್ಬೋದು. √3 ಅಂತ ಗೊತ್ತಿದೆ, 60 ಡಿಗ್ರಿ √3 ಅಂತ. ಸೇಮ್ ಕ್ವಶನ್ ಒನ್ ಮೋರ್, ಜಸ್ಟ್ ನೌ ಇಟ್ ಟ್ರಿಗ್ನೋಮೆಟ್ರಿ ದೇರ್ ಆಲ್ಸೋ 60 ಡಿಗ್ರಿ √3 ಅಂತ ಗೊತ್ತಿದ್ರು ಯು ಕ್ಯಾನ್ ಎಲಿಮಿನೇಟ್ 100 ಆಪ್ಷನ್ಸ್. ಎನಿವೆ, ಸೊ ಈ ಎರಡು ಫಾರ್ಮ್ನ ಗೊತ್ತಿರಬೇಕು ಮಕ್ಕಳೇ ನಿಮಗೆ. ಸೊ ಈ ಥರ ಕ್ವಶನ್ಸ್ ಬರುತ್ತೆ ನಿಮ್ಗೆ ಬೋರ್ಡ್ ಎಕ್ಸಾಮಲ್ಲಿ. ನಾನು ನ್ಯೂಮರಿಕಲ್ಸ್ ಹೇಳ್ಕೊಡ್ತೀನಿ ನಿಮಗೆ. ವೆನ್ ಐ ಟೀಚ್ ನ್ಯೂಮರಿಕಲ್ಸ್ ದೇರ್ ಇಸ್ ನೋ ಕ್ವಶನ್ ಬೋರ್ಡ್ ಎಕ್ಸಾಮ್ ಸೀರಿಯಲ್ ಕೇಳೋದಿಲ್ಲ. ನ್ಯೂಮರಿಕಲ್ಸ್ ಮಾಡ್ತಾ ಏನು ಸಿಂಪಲ್ ಆಗಿ ನೀವು ಟೋಟಲ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಟ್. ಸೊ ಟೋಟಲ್ ಫೋರ್ಸ್ ಇಸ್ ಈಕ್ವಲ್ ಟು ಯು ಹ್ಯಾವ್, ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕೇಸ್ ಇವೆರಡು ರಿಸಲ್ಟೆಂಟ್ ಬರುತ್ತಲ್ವಾ. ಇದು ನಾನು F1 ತೊಗೊಂಡು F2 ಅಂತ ತೊಗೊಂಡ್ರೆ ಇದು ರಿಸಲ್ಟೆಂಟ್ ಬಂದು ನಿಮಗೆ √F1² + F2². ಯಾಕಂದರೆ ಆ್ಯಂಗಲ್ ಬಂದು 90 ಡಿಗ್ರಿ ಇದೆ. ಅದ್ರ ಜೊತೆಯಲ್ಲಿ ಮತ್ತೆ ಇದು F3ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೀವು ಈ ಫೋರ್ಸ್ನ ಆ್ಯಡ್ ಮಾಡ್ಕೊಬೇಕು. ಸರ್ ಅಗೈನ್ ಸೇಮ್ ಕ್ವಶನ್ ನ್ಯೂಮರಿಕಲ್ ಇದೆ. ಐ ವಿಲ್ ಟೀಚ್ ಯು ಇನ್ ದ ನ್ಯೂಮರಿಕಲ್ಸ್. ಡು ನಾಟ್ ವರಿ ಆನ್ ದಿಸ್ ಮಕ್ಕಳೇ. ಓಕೆ, ನೆಕ್ಸ್ಟ್ ಅರ್ಥ ಆಗಿದೆ ಕ್ಲಿಯರ್ ಆಗಿ? ಕೂಲಮ್ಸ್ ಲಾ ಅಂದರೆ ಏನು, ಫಾರ್ಮುಲಾ, K ವ್ಯಾಲ್ಯೂ, K ಅಂದರೆ ಏನು, ಆ್ಯಂಡ್ ಡೆಫಿನೇಷನ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ. ಇಡೇ ಡೆಫಿನೇಷನ್ಸ್ ಕೇಳ್ತಾರೆ ಸಿಂಪಲ್ ಆಗಿ. ಇದು ನ್ಯೂಮರಿಕಲ್ಸಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಅದಾದಮೇಲೆ ನಂತರ ಎಲೆಕ್ಟ್ರಿಕ್ ಫೀಲ್ಡ್. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಲೈಕ್ ಸಮ್ ಕೈಂಡ್ ಆಫ್ ಇನ್ವಿಸಿಬಲ್ ಝೋನ್. ಅಂದರೆ ನಿಮಗೆ ಕಾಣಿಸೋದಿಲ್ಲ, ಬಟ್ ಅಲ್ಲಿ ಹೋದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಮ್ಯಾಜಿನ್ ಯಾರೋ ನಮ್ಮ ಡಾನ್ ಇದ್ದಾರೆ ಇಲ್ಲಿ ಫಾರ್ ಎಕ್ಸಾಂಪಲ್. ಸೊ ಲೆಟ್ಸ್ ಟೇಕ್ ಸಮ್ ಸ್ಟೂಡೆಂಟ್ ನೇಮ್. ಓಕೆ, ಯಾರೋ ಭುವನ್ನೋ ಭರತ್ತೋ ಯಾರೋ ಇದ್ದಾರೆ ಅನ್ಕೋಣ. ಐ ವಾಸ್ ಸೀಯಿಂಗ್ ಸಮ್ ಕಮೆಂಟ್ಸ್ ಆಫ್ ಭುವನ್ ಅನ್ಸುತ್ತೆ. ಸೊ ಇದೇ ಸಮ್ ಡಾನ್ ಇಸ್ ದೇರ್. ಅರ್ಥ ಆಯ್ತಾ? ಸೊ ಈಗ ಏನಾಗುತ್ತೆ, ಈ ಡಾನ್ಗೆ ಅವನದೇ ಒಂದು ಏರಿಯಾ ಆಫ್ ದ ಇನ್ಫ್ಲೂಯೆನ್ಸ್ ಇರುತ್ತೆ. ನೀನು ಯಾರಾದ್ರೂ ಹೊರಡೆ ಬಂದರೆ ಓಡಿಸ್ತೀನಿ ಅಂದ್ಬಿಟ್ಟು. ಅರ್ಥ ಆಯ್ತಾ? ಸೊ ದಿಸ್ ಟೆಸ್ಟ್ ಚಾರ್ಜ್, ಟೆಸ್ಟ್ ಚಾರ್ಜ್ ಬರ್ತಾ ಇದ್ದಾನೆ. ಆ್ಯಂಡ್ ಯು ವಾಂಟ್ ಎಂಟರ್ ಇನ್ ಟು ದಿಸ್ ಒನ್. ಹೊಸ ಡಾನ್ ಆಗಿರ್ಬೋದು, ಇನ್ಯಾರೋ ಆಗಿರ್ಬೋದು. ಈಗೇನಾಗುತ್ತೆ, ದಿಸ್ ಗೈ ಗೋನ್ ಟು ಎಕ್ಸ್ಪೀರಿಯನ್ಸ್ ಅ ಫೋರ್ಸ್. ಇಟ್ ಕ್ಯಾನ್ ಬಿ ರಿಪಲ್ಷನ್, ಕ್ಯಾನ್ ಬಿ ಅಟ್ರಾಕ್ಷನ್, ಹೂ ನೋಸ್. ಡಾನ್ ಮೇ ಲೈಕ್ ಹಿಮ್, ಸೊ ಅಟ್ರಾಕ್ಷನ್, ಇನ್ನೂ ಹತ್ರ ಬಾಪ ಅಂತ. ಈ ಮೇ ರಿಜೆಕ್ಟ್ ಮೇ ಆಚೆ ಹೋಗೋ ಅಂದ್ಬಿಟ್ಟು. ಸೊ ದ ಮೋರ್ ನಿಯರರ್ ಯು ಗೋ, ದೆನ್ ಮೋರ್ ಫೋರ್ಸ್ ಇಸ್ ಎಕ್ಸ್ಪೀರಿಯನ್ಸ್ಡ್. ದ ಫೋರ್ಸ್ ಕ್ಯಾನ್ ಬಿ ರಿಪಲ್ಷನ್ ಅಂಡ್ ಅಟ್ರಾಕ್ಷನ್. ಇಟ್ ಕ್ಯಾನ್ ಬಿ ಲವ್ ಆರ್ ಹೇಟ್. ಆಯಿತಾ? ಎನಿವೇರ್, ಸೊ ಡಿಸೈನ್ ಮಕ್ಕಳೇ. ಸೊ ವೆರಿ ಸಿಂಪಲ್. ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು? Electric field is very simple. If I bring a test charge at a particular point, what is the force experienced by the test charge? How much force it experiences? It can be attractive, it can be repulsive. So electric field E is equal to F divided by Q. Force experienced per unit charge. That is called the electric field. The unit is Newton per Coulomb. Artha aita? Electric field at a point is defined as it is a force experienced by unit charge at that point. So electric field is different at different points.
ಅರ್ಥ ಆಯ್ತಾ ಕ್ಲಿಯರಾಗಿ? ಈ ಆಮೇಲೆ ದ ಪರ್ಸನ್ ಹೂ ಇಸ್ ಇನ್ಫ್ಲೂಯೆನ್ಸಿಂಗ್ ದಿಸ್ ಇಸ್ ಕಾಲ್ಡ್ ಸೋರ್ಸ್ ಚಾರ್ಜ್. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಎಕ್ಸಾಂಪಲ್ ಅದನ್ನು ಕೇಳಿದ್ದಾರೆ. ಐ ರೀಸೆಂಟ್ಲಿ ಸಾವ್ ಮಾಡೆಲ್ ಪೇಪರ್. ಸೊ ಎವ್ರಿ ಕ್ವಶನ್ಸ್, ಆಲ್ ದ ಚಾಪ್ಟರ್ಸ್ ಐ ಆಮ್ ಪ್ರಿಪೇರಿಂಗ್, ನ್ಯೂಮರಿಕಲ್ಸ್ ಆಗಲಿ MCQs ಎಲ್ಲದನ್ನು ನಾನು ನಿಮ್ಮ ಎಕ್ಸಾಕ್ಟ್ ಎಂಟೈರ್ ಮಾಡೆಲ್ ಪೇಪರ್ಸ್ ಅನಾಲಿಸಿಸ್ ಮಾಡಿ ಯಾವ ಥರ ಬರುತ್ತೋ ಆ ಥರ ಪ್ರಿಪೇರ್ ಮಾಡಿಸಿ. ಫಾರ್ ಎಕ್ಸಾಂಪಲ್ ದಸ್ ಅ ಕ್ವಶನ್ ಇಸ್ ಆಲ್ಸೋ, ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್? ದ ಕ್ವಶನ್ ಇಸ್ ಆಲ್ಸೋ ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆ್ಯಂಡ್ ವಾಟ್ ಈಸ್ ಮೆಂಟ್ ಬೈ ಸೋರ್ಸ್ ಚಾರ್ಜ್. ಯು ಕ್ಯಾನ್ ಆನ್ಸರ್. ನೀವು ಇದೊಂದು ನೋಡ್ಕೊಂಡ್ಬಿಟ್ರೆ ನೀವು ಯಾವ ಥರ ಕ್ವಶನ್ ಕೊಟ್ಟರು ಆನ್ಸರ್ ಮಾಡ್ತೀರಾ. ಸೋರ್ಸ್ ಚಾರ್ಜ್ ಅಂದರೆ ಏನು? ದ ಚಾರ್ಜ್ ವಿಚ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಇಟ್. ಅರ್ಥ ಆಯ್ತಾ? ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಟೆಸ್ಟ್ ಚಾರ್ಜ್, ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು? ಎಫ್ ಅಂದರೆ ಏನು? ಬೇಸಿಕಲಿ ಫೋರ್ಸ್ ಡಿವೈಡೆಡ್ ಬೈ ಚಾರ್ಜ್. ಸೊ ಇಫ್ ಐ ಟೇಕ್ ದಿಸ್ ಅಟ್ ಸೋರ್ಸ್ ಚಾರ್ಜ್ ಕ್ಯೂ ಆ್ಯಂಡ್ ಟೆಸ್ಟ್ ಚಾರ್ಜ್ ಸ್ಮಾಲ್, ಕ್ಯೂ ಇಂಟು ಕ್ಯೂ, ಫೋರ್ಸ್ ಏನಾಗುತ್ತೆ ನನಗೆ ಕೆ ಕ್ಯೂ ಇಂಟು ಕ್ಯೂ ಡಿವೈಡೆಡ್ ಬೈ ನನಗೆ R² ಇರುತ್ತೆ, ಡಿವೈಡೆಡ್ ಬೈ ಮತ್ತೆ ಒಂದು ಕ್ಯೂ ಇದೆ, ಕ್ಯೂ ಕ್ಯಾನ್ಸಲ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಕೆ ಕ್ಯೂ ಡಿವೈಡೆಡ್ ಬೈ R². Electric field depends only on the source charge, sorry, kq idalva, kq divided by R², kq divided by R². Electric field depends only on the source charge. Artha aita? Is it very clear? Idu comedy aside, let's see the serious things. Define electric field at a particular point. Artha madkoli. Then E is equal to 1 by 4% q divided by R². E is equal to limit q tends to f by q. I am also thinking to limits next chapter for KCET. Limits will rocket. Okay, limits and derivatives. Next up, limits q tends to 0 andre eno? This is a definition of the formula. E is equal to f by q, limit q tends to 0, and this is a formula. That's very important. And you should know the direction of electric field. It's very important. It's from positive to negative. Idu gottidre eston question ನೀವು ಸೀಟ್ ಸಾಲ್ವ್ ಮಾಡಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಒಂದು ಪಾಯಿಂಟ್ ಚಾರ್ಜ್ ಕೊಟ್ಟರೆ ಏನಾಗುತ್ತೆ? ಇಟ್ಸ್ ಇನ್ವರ್ಸ್ ಪ್ರಪೋರ್ಷನ್ 1 by R². ಈ ಗ್ರಾಫ್ನು ಕೂಡ ಸೀಟಲ್ಲಿ ಕೇಳಿದ್ದಾರೆ. ಲಾಸ್ಟ್ ಇಯರ್ ಕ್ವಶನ್ ಒಂದು ಕೇಳಿದ್ದಾರೆ KCETಯಲ್ಲಿ. Simple. So I'll be telling you everything. I have decided this time I'll prepare you very well for both the exams. Board exam is state. Definition ನೋಡಿ. ಈಗ ನೀವು ಮಾಡೆಲ್ ಪೇಪರ್ ತೊಗೊಂಡ್ರೆ ಡೆಫಿನೇಷನ್ ಕೇಳಿದ್ದಾರೆ, ಸೋರ್ಸ್ ಚಾರ್ಜ್ ಅಂದರೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಅರ್ಥ ಮಾಡ್ಕೊಬೇಕು ನೀವು. ಇದು ಆಸ್ಕಿಂಗ್ ವಾಟ್ ಈಸ್ ಸೋರ್ಸ್ ಚಾರ್ಜ್. ದಿಸ್ ಕ್ವಶನ್ ವಾಸ್ ನಾಟ್ ಆಸ್ ಎನಿ ಟೈಮ್ ಬಿಫೋರ್. ಹೇಗೆ ಬೇಕಾದ್ರೂ ಕೇಳ್ಬೋದು ಅವರು. ನಿಮ್ಗೆ ಅರ್ಥ ಆಗಿದ್ರೆ ಅವ್ರು ಹೇಗೆ ಕೊಟ್ಟರು ನೀವು ಮಾಡ್ತೀರಾ. ಅರ್ಥ ಆಯ್ತಾ ಮಕ್ಕಳೇ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಸ್ಬೇಕಾಗಿಲ್ಲ. ಸೊ ಕ್ಯೂ ಇಸ್ ಮೋರ್ ದೆನ್ 0, ಪಾಸಿಟಿವ್ ಚಾರ್ಜ್ ಆಗಿದ್ದರೆ ಫೀಲ್ಡ್ ಲೈನ್ಸ್ ಆಚೆ ಹೋಗುತ್ತೆ. ಕ್ಯೂ ಇಸ್ ಲೆಸ್ ದೆನ್ 0, ಇಟ್ಸ್ ಇನ್ಸೈಡ್. ಆ್ಯಂಡ್ ಅಗೇನ್ ಇಟ್ ಈಸ್ ಇಫ್ both are plus q's, these are electric field lines, and one the plus minus idre this is electric field lines. Again you can see the questions many time they ask you sketch the electric field lines for q more than 0, q less than 0, and this is unlike charges, sorry idu unlike charges like charges. ಅರ್ಥ ಆಯ್ತಾ? ಈ ಥರ ಕ್ವಶನ್ಸ್ನ ಕೇಳ್ಬೋದು. ಅದಾದಮೇಲೆ ಸೊ ದೇ ವಿಲ್ ಆಸ್ಕ್ ಯು ಎಲೆಕ್ಟ್ರಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಇವೆಲ್ಲ ಹಿಂಗೆಲ್ಲ ಎಕ್ಸಾಮಲ್ಲಿ ಬರೆದ್ರೆ ಮಾರ್ಕ್ಸ್ ಬರೋದಿಲ್ಲ. ನೀವು ಸೆಂಟೆನ್ಸ್ ಬರೀಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ಅಟ್ ಪಾಸಿಟಿವ್, ಎಂಡ್ ಎಟ್ ನೆಗೆಟಿವ್. ಫುಲ್ ಸೆಂಟೆನ್ಸ್ ಬರೀಬೇಕು ನೀವು. They always form continuous curves, and in two electric field lines never intersect each other. If they intersect, at the point of intersection you should have two directions. That's not possible. The tangent drawn always shows a direction. And then if the parallel is there, it's a uniform electric field. Non-parallel means it is basically parallel and equidistant is a uniform electric field. Adu simple agi artha aita. Next, again uniform non-uniform ಅಲ್ಲಿ ತುಂಬಾ ಕ್ವಶನ್ಸ್ ಇದೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ. ವಾಟ್ ಇಸ್ ಎಲೆಕ್ಟ್ರಿಕ್ ಫ್ಲಕ್ಸ್? ಫ್ಲಕ್ಸ್ ಅಂದರೆ ಏನು? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಜಾತ್ರೆ, ನಿಮ್ಮ ಮನೆ ಹತ್ರ ನಿಮಗೂ ಜಾತ್ರೆ ಆಗ್ತಾಯಿದೆ ಅಂತ ಹೇಳಿ ಏನಾದ್ರು ಜಾತ್ರೆ ಆಗ್ತಾ ಇದ್ರೆ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ತುಂಬ ಜನ ಬರ್ತಾರೆ, ಫ್ಲಕ್ಸ್ ಜಾಸ್ತಿ ಇರುತ್ತೆ. ಫ್ಲಕ್ಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪರ್ ಯೂನಿಟ್ ಏರಿಯಾ, ಆರ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಎ perpendicularly. If the asked definition exam is the definition, the number of electric field lines passing normally through the surface, and then see idondu electric now tagona surface tagona. So electric field lines are going like this. So we have to take its component along this direction. ಅರ್ಥ ಆಯ್ತು? ಯಾಕಂದರೆ ನಾರ್ಮಲಿ ಅಲ್ವಾ ಇದು ಹಿಂಗೆ ಹೋಗ್ತಾ ಇದೆಯಪ್ಪ, ಇದ್ರ ಅಲಾಂಗ್ ದ ಡಿ ಎಸ್ ಎಷ್ಟಿದೆ, ಇದು ಇ ಅಂತ ಹೇಳಿದ್ರೆ ಇದ್ರದ್ದು ಬಂದು ಇ ಡಿ ಎಸ್ ಕಾಸ್ ಥೀಟಾ. ಐ ಮೀನ್ ಇದ್ರದ್ದು ಕಂಪೋನೆಂಟು ನೋಡಿ ಹಿಂಗೆ ಒಂದು ಯಾವುದೇ ಒಂದು ಎಸ್ ಸತಿ ಹೇಳ್ತೀವಿ ನಾನು ನಿಮ್ಗೆ. ಇದನ್ನು ಕಾಸ್ ಥೀಟಾ ಅಂತಿದ್ರೆ ಇದು ಎಫ್ ಅಂತಿದ್ರೆ ಟುವರ್ಡ್ಸ್ ದ ಆ್ಯಂಗಲ್ ಎಫ್ ಕಾಸ್ ಥೀಟಾ, away from the angle f sin theta. ಇದು resolving of the vectors. So it is f cos theta into basically it is e ಇದೆಯಲ್ವಾ, e cos theta into ds. ಅರ್ಥ ಆಯ್ತಾ? ದಟ್ಸ್ ಅ ಫಾರ್ಮುಲಾ. ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ನ್ಯೂಟನ್ ಪರ್ ಕೂಲಮ್ಸ್. ಅದಾದಮೇಲೆ ನೋಡಿ ಇದು ಕಂಡೀಷನ್ಸ್, ಯಾವಾಗ ಮ್ಯಾಕ್ಸಿಮಮ್ ಯಾವಾಗ ಮಿನಿಮಮ್ ಇರುತ್ತೆ.
Suppose if it is like this, electric field is like this and ds is like this. ಸೊ ಯಾವತ್ತೇ ಆಗಲಿ ಒಂದು ಯಾವುದೋ ನಾನು ಏರಿಯಾ ತೊಗೊಂಡ್ರೆ, ಏರಿಯಾ ವೆಕ್ಟರ್ ಅಲ್ವಾ, ಇದಕ್ಕೂ ಡೈರೆಕ್ಷನ್ ಇರುತ್ತೆ. ಡೈರೆಕ್ಷನ್ ಇಸ್ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದೀಸ್ ಟು, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಇದನ್ನು ನಾವು ಕ್ರಾಸ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ನೀವು ಕಲ್ತಿರಬೇಕು ವೆಕ್ಟರ್ಸ್ ಚಾಪ್ಟ್ರಲ್ಲಿ. ಎ ಕ್ರಾಸ್ ಬಿ ಸಾಕ, ಒಳ್ಳೆ ಮ್ಯಾಥ್ಸ್ ಫಿಸಿಕ್ಸ್ ಎಲ್ಲ ರಿಲೇಟೆಡ್ ಮಕ್ಕಳೇ. ಸೊ ಯಾಕೆ ಪರ್ಪೆಂಡಿಕ್ಯುಲರ್ ಇರುತ್ತೆ ನೀವು ಕೇಳಿ, ಅದಕ್ಕೂ ಹೇಳ್ತೀನಿ ಆನ್ಸರ್ ಬೇಕಾದ್ರೆ ನಿಮಗೆ. ಒಂದು ಲೆಫ್ಟ್ ಹ್ಯಾಂಡ್ ಫ್ಲೇಮಿಂಗ್ ರೂಲ್ ನೋಡ್ಕೊಳ್ಳಿ, ಅದು ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟ್ ಚಾಪ್ಟರ್ ಬರುತ್ತಲ್ವಾ. ಎಫ್ ಈಸ್ ಈಕ್ವಲ್ ಟು ಕ್ಯೂ ವಿ ಕ್ರಾಸ್ ಬಿ. ಸೊ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ವಿ ಆ್ಯಂಡ್ ಬಿ. ಈ ಎರಡು ವಿ ಆ್ಯಂಡ್ ಬಿ ಇದ್ದರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಫೋರ್ಸು. ವೆನ್ ಟೂ ವೆಕ್ಟರ್ಸ್ ಆನ್ ಸಮ್ ಪ್ಲೇನ್ ದ ಫೋರ್ಸ್ ಇಸ್ ಪರ್ಪೆಂಡಿಕ್ಯುಲರ್. ಅದು ಬಿಟ್ಬಿಡ್ರೋ, ಒಂದೇ ಬಾಟಲ್ ತೊಗೊಂಡು ರೊಟೇಟ್ ಮಾಡಿ, ಹಿಂಗೆ ಒಂದು ಸ್ಕ್ರೂ ತೊಗೊಂಡು ರೊಟೇಟ್ ಮಾಡಿ. ಸ್ಕ್ರೂ ನೀವು ಹಿಂಗೆ ರೊಟೇಟ್ ಮಾಡ್ತಾ ಇರ್ತೀವಿ ಒಂದು ಪ್ಲೇನಲ್ಲಿ, ಬಟ್ ಸ್ಕ್ರೂ ಹೊರಡೆ ಹೋಗುತ್ತೆ. ಇಟ್ಸ್ ಪರ್ಪೆಂಡಿಕ್ಯುಲರ್, ಡೈರೆಕ್ಷನ್ಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಸೊ ನಾನು ಜಾಸ್ತಿ ಹೇಳಿದ್ರೆ ತುಂಬ ಹೇಳ್ತೀನಿ. ಐ ಜಸ್ಟ್ ಸ್ಟಾಪ್ ಇಟ್ ಹಿಯರ್. ಏರಿಯಾ ಕೊಟ್ಟಾಗ ಎನ್ ವೆಕ್ಟರ್ ಎರಡು ನೋಡ್ಬೋದು. ಆ್ಯಂಗಲ್ ಥೀಟಾ 0 ಡಿಗ್ರಿ ಇದೆ. ದೇರ್ಫೋರ್ ವಾಟ್ ಹ್ಯಾಪನ್ಸ್, ಇಟ್ ಈಸ್ ಯುಗೋನ್ ಫ್ಲಕ್ಸ್ ಇಸ್ ಮ್ಯಾಕ್ಸಿಮಮ್. ಈ ಥರ ಇದ್ದರೆ ಕಾಮನ್ ಸೆನ್ಸ್ ಅಲ್ವಾ, ಹಿಂಗಿದ್ರೆ ಹಿಂಗೆ ಹೋಗುತ್ತೆ. ಈಗ ಹಿಂಗಿದೆಯಲ್ವಾ ಪ್ಲೇನು, ಸೊ ಫೀಲ್ಡ್ ಲೈನ್ಸ್ ಹಿಂಗೆ ಹೋಗ್ತಾ ಇದೆ. ಸೊ ಇಟ್ಸ್ ನಾಟ್ ಗೋಯಿಂಗ್ ಇನ್ಸೈಡ್, ದೇರ್ಫೋರ್ ಇಟ್ ಇಸ್ ಮಿನಿಮಮ್, ಇಟ್ ಇಸ್ 0. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ಇದು ಡಿರೈವೇಷನ್ ತುಂಬ ಸತಿ ಕೇಳ್ತಾರೆ ಎಕ್ಸಾಮಲ್ಲಿ. ನಾನು ನಿಮ್ಗೆ ಸಿಂಪಲಾಗಿ ಹೇಳ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಡೈಪೋಲ್ ಅಂದರೆ ಏನು? ಇದೊಂದು ಅರೇಂಜ್ಮೆಂಟ್ ಆಫ್ ಚಾರ್ಜಸ್, ಮೈನಸ್ ಕ್ಯೂ ಪ್ಲಸ್ ಕ್ಯೂ, ಈಕ್ವಲ್ ಆ್ಯಂಡ್ ಆಪೋಸಿಟ್. ಏನು ಫಿಸಿಕ್ಸಲ್ಲೆಲ್ಲ ಈಕ್ವಲ್ ಆ್ಯಂಡ್ ಆಪೋಸಿಟೇ ಬರುತ್ತೆ. ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್. ಸೊ ಇಫ್ ದೇ ಆರ್ ಸಪ್ರೇಟ್ ಬೈ ಡಿಸ್ಟೆನ್ಸ್ ಡಿ, we call them as what? Dipole, some distance anta. Okay, now this is dipole, equal and opposite charges. So we also call them as physics ಅಷ್ಟೇ. ನಾವು ರಿಯಲ್ ಲೈಫ್, ನಿಮ್ಮ ಲೈಫಲ್ಲಿ ಅಲ್ಲ, ನಾವು ಫಿಸಿಕ್ಸಲ್ಲಿ ಕಪಲ್ ಅಂತಲೇ ಕರೆಯೋದನ್ನು. ಮೈನಸ್ ಕ್ಯೂ ಪ್ಲಸ್ ಕ್ಯೂ ಅಂದರೆ ಕಪಲ್ ಅಂತ ಕರಿತೀವಿ. ಟೂ ಫೋರ್ಸಸ್ ವಿಚ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆ್ಯಂಡ್ ದೇ ಆರ್ ಕಾಲ್ಡ್ ಎಸ್ ಕಪಲ್ ಫೋರ್ಸ್ ಅಂತ. ಓಕೆ, ಎನಿವೆ ಯಾರು ಹೇಳ್ತಾರೆ, ಸ್ಮೈಲ್ ಎಲ್ಲ ಬರ್ತಾ ಇರುತ್ತೆ ಈಗ ಫೇಸಲ್ಲಿ. ಆಯಿತಾ? ಎಕ್ಸಾಮ್ಸ್ವರೆಗೂ ಫಸ್ಟ್ ಎಕ್ಸಾಮ್ಸ್ ಆರ್ ಇಂಪಾರ್ಟೆಂಟ್, ಆಮೇಲೆ ಎಲ್ಲ ನೀವು ಏನು ಬೇಕಾದರೂ ನಿಮ್ಮದು ಲೈಫು. ಓಕೆ, ನೆಕ್ಸ್ಟ್. ಸೊ ಏನಪ್ಪ ಆಕ್ಸಿಯಲ್ ಪ್ಲೇನ್ ಅಂತ ಹೇಳಿದ್ರೆ, ಒಂದು ಡೈಪೋಲ್ ತೊಗೊಂಡಾಗ ಇದು ಮೈನಸ್ ಕ್ಯೂ ಅಂತ ತೊಗೊಂಡ, ಇದನ್ನು ಪ್ಲಸ್ ಕ್ಯೂ ಅಂತ ತೊಗೊತೀನಿ. ಆಯಿತಾ? ಅಲಾಂಗ್ ದ ಆಕ್ಸಿಯಲ್ ಪ್ಲೇನ್, ಇದು ಆಕ್ಸಿಯಲ್ ಪ್ಲೇನು, ಇದು ಈಕ್ವಟೋರಿಯಲ್ ಪ್ಲೇನು. ನಾನು ಯಾವುದೋ ಒಂದು ಪಾಯಿಂಟ್ ತೊಗೊಂಡ್ರೆ ಇದು ಆಕ್ಸಿಯಲ್ ಪ್ಲೇನ್ ಪಾಯಿಂಟ್ ಅಂತ ಹೇಳುತ್ತೆ. ವೆರಿ ಸಿಂಪಲ್ ಮಕ್ಕಳು, ಅರ್ಥ ಮಾಡ್ಕೊಳ್ಳಿ. ಪ್ಲಸ್ಸು ರಿಪಲ್ಷನ್ನ, ಪ್ಲಸ್ಸು ರಿಪಲ್ಷನ್. ಸೊ ಇದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ. ಪ್ಲಸ್ಸು ಮೈನಸ್ಸು ಅಟ್ರಾಕ್ಷನ್, ಇದು ಈ ಕಡೆ ಬರುತ್ತೆ. ಯಾವ ಜಾಸ್ತಿ ನಿಮಗೆ? ಬಿಕಾಸ್ ಪ್ಲಸ್ ತುಂಬ ನಿಯರ್ ಇದೆ, ಸೊ ದೇರ್ಫೋರ್ ದಿಸ್ ಇಸ್ ಮೋರ್ ಆ್ಯಂಡ್ ದಿಸ್ ಇಸ್ ಲೆಸ್ ಬಿಕಾಸ್ ವೆರಿ ಫಾರ್ ಅವೇ. ಮೈನಸ್ ಕ್ಯೂ, ಎಲೆಕ್ಟ್ರಿಕ್ ಫೀಲ್ಡ್ ಟು ಮೈನಸ್ ಕ್ಯೂ ಇಸ್ ವೆರಿ ಫಾರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ಪಿ, ಐ ಕ್ಯಾನ್ ಸೇ ಇಟ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪ್ಲಸ್ ಕ್ಯೂ ಮೈನಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ. ಮೈನಸ್ ಎರಡು ಮೈನಸ್ ಮಾಡ್ತಾ ಇದ್ದೀನಿ, ಸಿಂಪಲ್ ಅಷ್ಟೇ. ಮತ್ತು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ k/r². ಬಟ್ ಇಲ್ಲಿ ಡಿಸ್ಟೆನ್ಸ್ ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಡಿಸ್ಟೆನ್ಸ್ ಅಂದರೆ ಏನಿಲ್ಲ, ಎಲ್ಲಿಂದ ಎಲ್ಲಿಗೆ? ಫಾರ್ ಎಕ್ಸಾಂಪಲ್ ಪ್ಲಸ್ ಚಾರ್ಜಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸು ನಾವು ನೆನ್ಪಿಟ್ಕೊಳ್ಳಿ. ವಿ ಆಲ್ವೇಸ್ ಟೇಕ್ ಮೆಷರ್ಮೆಂಟ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್, ದಟ್ ಈಸ್ ಆರ್. ಇದು ನೋಡಿ, ನೀವೇ ನೋಡಿ, 2a ಅಲ್ವಾ? ಇದು ಸೆಂಟ್ರ್ ಇಲ್ಲಿಂದ ಎ ಇದೆಯಾ ನೋಡ್ರಪ್ಪ. ಪಾಸಿಟಿವ್ ಚಾರ್ಜ್ ಎಷ್ಟು ಡಿಸ್ಟೆನ್ಸು? ಈ ಫುಲ್ ಇಲ್ಲಿಂದ ಆರ್ ಮೈನಸ್ ಎ, ಡಿಸ್ಟೆನ್ಸ್ ಆಫ್ ದ ಪಾಸಿಟಿವ್ ಚಾರ್ಜ್. ಈ ಪಾಸಿಟಿವ್ ಚಾರ್ಜ್ ಡಿಸ್ಟೆನ್ಸು, ದಿಸ್ ಡಿಸ್ಟೆನ್ಸ್ ನಥಿಂಗ್ ಬಟ್ ವಾಟ್ ಈಸ್ ದಿಸ್ ಡಿಸ್ಟೆನ್ಸ್? ದಿಸ್ ಡಿಸ್ಟೆನ್ಸ್ ಈಸ್ r minus a. The full is r, ಅದರಲ್ಲಿ a ತೆಗೆದ್ರೆ r minus a. What about distance of minus to plus here? This is ಇಲ್ಲಿದೆಯಲ್ವಾ ನೋಡಿ, ಇಲ್ಲಿಂದ ಇಲ್ಲಿಗೆ r, ಇದು a, ಇದು r plus a ಅಷ್ಟೇ ಕಂಡ್ರೋ, ಇದು ಏನು ಇಲ್ಲ ಇಲ್ಲಿ. kq divided by r square. ಡ್ಯೂ ಟು ಪ್ಲಸ್ ಕ್ಯೂ ಇಟ್ ಇಸ್ r, ಪ್ಲಸ್ ಕ್ಯೂ ಇಲ್ಲಲ್ವಾ? ಒಂದು ಆರ್ ಮೈನಸ್ ಎ ಸ್ಕ್ವೇರ್ ಹಾಕೊಳ್ಳಿ, ಇನ್ನೊಂದು ಮೈನಸ್ KQ ಡಿವೈಡ್ ಬೈ ಆರ್ ಪ್ಲಸ್ ಎ ಸ್ಕ್ವೇರ್ ಹಾಕೊಳ್ಳಿ. ಅದನ್ನು ಜಸ್ಟ್ k + 1/4 ಇದನ್ನು ಮ್ಯಾಥಮೆಟಿಕ್ಸ್ ಆ ಕಡೆ ಶಿಫ್ಟ್ ಮಾಡಿ, ಈ ಕಡೆ ಶಿಫ್ಟ್ ಮಾಡಿ. ಡೋಂಟ್ ಟೆಲ್ ಮಿ ಮ್ಯಾಥಮೆಟಿಕ್ಸ್, ನಾನು ಈಗ ತಾನೇ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮುಗಿಸ್ ಬಂದಿದ್ದೀನಿ KCETಗೆ, ಫುಲ್ಲು ಮ್ಯಾಥ್ಸೇ ತಲೆಯಲ್ಲಿದೆ. ಸೊ KQ ಆಚೆ ತೊಗೊಂಡ್ರೆ ಅಲ್ಲಿ ಗೆಡ್ r + a ಸ್ಕ್ವೇರ್ ಮೈನಸ್ r ಮೈನಸ್ a ಸ್ಕ್ವೇರ್ 2ar, ಏನು 4ar ಬರುತ್ತೆ ನಿಮಗೆ. ಡೋಂಟ್ ವರಿ, ಐ ಹ್ಯಾವ್ ಡನ್ ದ ಎಕ್ಸಾಮಲ್ಲಿ ನೀವು ಏನೇನು ಬರೀಬೇಕು, ಡಯಾಗ್ರಾಮ್ ಫಸ್ಟ್ ಬರೀಬೇಕಾ, ಆಮೇಲೆ ಎಕ್ಸ್ಪ್ಲನೇಷನ್ ಬರೀಬೇಕಾ. ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಬರೆದು ಅದಾದಮೇಲೆ ನೀವು ಇದನ್ನು ಬರೀಬೇಕಾಗುತ್ತೆ ಥಿಯರಿ. ಆ್ಯಂಡ್ ವಿತೌಟ್ ಎಕ್ಸ್ಪ್ಲನೇಷನ್ ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ. ನಾನು ನಿಮಗೆ ಬರೀ ಹೇಳ್ಕೊಡ್ತಾ ಇದ್ದೀನಿ, ಅದು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನನಗೆ ಗೊತ್ತು ನೀವೆಲ್ಲ ಎಕ್ಸ್ಪರ್ಟ್ಸ್ ಇದ್ದೀರಾ, ನಾನು ಒಂದು ವರ್ಡ್ ಹೇಳಿದ್ರೆ ನೀವು ಒಂದು ಪೇಜ್ ಬರೆಯೋಷ್ಟು ಎಕ್ಸ್ಪರ್ಟ್ಸ್ ಇರ್ತೀರಲ್ವಾ. ಐ ಶುಡ್ ನಾಟ್ ಟೆಲ್ ದಟ್. ನಮ್ಮ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡಿಸ್ತಾ ಬೇಕಾಗಿಲ್ಲ, ಒಂದು ಅರ್ಧ ಒಂದು ಸೆಂಟೆನ್ಸ್ ಬೇಕಾದರೆ ಒಂದು ಪೇಜ್ ಮಾಡ್ತಾರೆ ಆ್ಯಕ್ಚುಲಿ.
ಯು ಆರ್ ಆಲ್ ಎಕ್ಸ್ಪರ್ಟ್ಸ್ ಇನ್ ದಟ್. ದಯವಿಟ್ಟು ಮಾಡಿ, ಏನೂ ಅಲ್ಲ, ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ. ಕನ್ಸಿಡರ್ ಡೈಎಲೆಕ್ಟ್ರಿಕ್ ಪೋಲು ಮೈನಸ್ ಕ್ಯೂ ಪ್ಲಸ್ ಕ್ಯೂ ಚಾರ್ಜಸ್ ಇದೆ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಪಿ ನಾವು ಫೈಂಡ್ ಮಾಡ್ತಾ ಇದ್ದೀವಿ, ಕನ್ನಡದ ಬರೀಬೇಡಿ, ಇಂಗ್ಲೀಷಲ್ಲಿ ಬರೀ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಪಿ ಈಸ್ ಗಿವೆನ್ ಬೈ ಡಿಸ್ಟೆನ್ಸ್ ಈಸ್ ಎ ಫ್ರಮ್ ದ ಎ ಆರ್ ಫ್ರಮ್ ದ ಸೆಂಟರ್, ಏನೋ ನಿಮ್ಮ ಇಂಗ್ಲೀಷ್ ನಿಮ್ಗೆ ಏನು ಬರುತ್ತೋ ನಂತರನೇ ಬರ್ಕೊಳ್ಳಿ. ಓಕೆ, ದಿಸ್ ಅ ಥಿಂಗ್ ಯು ಹ್ಯಾವ್ ಟು ರೈಟ್, ದೆನ್ ಯು ಹ್ಯಾವ್ ಟು ರೈಟ್ ದಿಸ್ ಆನ್ಸರ್ಸ್ ಅಷ್ಟೇ. ಸೊ ಸೇಮ್ ಕೆ ಇದೆ, ಆಚೆ ತಗೊಳ್ಳಿ, ಇದು ಮೇಲೆ ಹೋಗುತ್ತೆ, ಇದಕ್ಕೆ ಎರಡೇ ಬರುತ್ತೆ, ಆರ್ ಪ್ಲಸ್ ಎ ಸ್ಕ್ವೇರ್ ಆರ್ ಮೈನಸ್ ಎ ಸ್ಕ್ವೇರ್. ಸೊ ಯು ವಿಲ್ ಗೆಟ್ ದ ಆನ್ಸರ್ ಎಸ್ 4ar ಡಿವೈಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಅದಾದಮೇಲೆ ನಂತರ ಯು ವಿಲ್ ಗೆಟ್ ಅದನ್ನು ಎಕ್ಸ್ಪಾನ್ಷನ್ ಮಾಡಿಕೊಂಡ್ರೆ 4ar. ಆ್ಯಂಡ್ ಫಾರ್ ಎವ್ರಿ ಡೈಪೋಲ್ ವಿ ಹ್ಯಾವ್ ಎ ಡೈಪೋಲ್ ಮೊಮೆಂಟ್. ಐ ಫರ್ಗಾಟ್ ಟೆಲ್ ಯು. ಸೊ ಡೈಪೋಲ್ಗೆ ಒಂದು ಮೊಮೆಂಟ್ ಇರುತ್ತೆ. ಸೊ ದಟ್ ಈಸ್ ಪಿ ಆ್ಯಂಡ್ ಇಟ್ ಈಸ್ ದ q into 2a. ಆ್ಯಂಡ್ ದ ಡೈರೆಕ್ಷನ್ ಆಫ್ ದ ಪಿ ಈಸ್ ಆಲ್ವೇಸ್ ಫ್ರಮ್ minus p, minus to plus. ಡೈರೆಕ್ಷನ್ ಆಫ್ ದ ಪಿ ಈಸ್ ಫ್ರಮ್ minus to plus. ನೆನ್ಪಿಟ್ಕೊಂಡಿದ್ದೀನಿ, ಅರ್ಥ ಆಯ್ತಾ? ನೆಕ್ಸ್ಟು, ಆ್ಯಂಡ್ ಅದನ್ನು ಪಿ ಅಂತ ಬರ್ಕೊಂಡ್ರೆ ನಾವೀಗ ಇಲ್ಲಿ ನಾವು ಪಿ ಅಂತ ಬರ್ಕೊಂಡ್ರೆ, ಸೊ ಇಲ್ಲಿ 4 ಇದೆಯಲ್ವ, ನಾನು 2 times of 2a ಇಂಟು ಏನು 2 times of 2a, ಇಲ್ಲಿ ಕ್ಯೂ ಇದೆ. ಸೊ ನಿಮಗೆ 2a ಬಂದು ಪಿ ಬರುತ್ತೆ, ನಿಮಗೆ 2p ಅಂತ ಬರುತ್ತೆ. ಅಗೈನ್ ಫಾರ್ ಯು ಕ್ಯಾನ್ ನೆಗ್ಲೆಕ್ಟ್ ಎ, ಫಾರ್ ಆರ್ ಈಸ್ ಮಚ್ ಗ್ರೇಟರ್ ದನ್ ಎ, ಆ್ಯಂಡ್ ಅದು ಆರ್ ಸ್ಕ್ವೇರ್ ಆಗುತ್ತೆ, ಆರ್ ಕ್ಯಾನ್ಸಲ್ ಆಗಿ ನಿಮಗೆ ಆರ್ ಕ್ಯೂಬ್ ಬರುತ್ತೆ. ದಿಸ್ ಇಸ್ ಅ ಫಾರ್ಮುಲಾ. ಈ ಆಕ್ಸಿಯಲ್ ಇಸ್ ಈಕ್ವಲ್ ಟು 1/4 2p into r cube. ಇಫ್ ಯು ಸಿ ಡೈರೆಕ್ಷನ್ ಆಫ್ ಈ ಆಕ್ಸಿಯಲ್ ನೋಡ್ರಪ್ಪ, ಪಿ ಅಲ್ಲಿ ಯಾವ ಕಡೆ ಡೈರೆಕ್ಷನ್ ಇದೆ? ಪಿ ಈಸ್ ಇನ್ ದ ಡೈರೆಕ್ಷನ್ ಆಫ್ ಫ್ರಮ್ ಮೈನಸ್ ಟು ಪ್ಲಸ್. ಆ್ಯಂಡ್ ಇಫ್ ಯು ಸಿ ಅಲಾಂಗ್ ದ ಆಕ್ಸಿಯಲ್ ಪ್ಲೇನ್, ಈ ಕಡೆ ಜಾಸ್ತಿ ಇದೆ, ಈ ಕಡೆ ಕಡಿಮೆ ಇದೆ. ಸೊ ದ ನೆಟ್ ರಿಸಲ್ಟೆಂಟ್ ಫೋರ್ಸ್ ಇಸ್ ಇನ್ ದಿಸ್ ಡೈರೆಕ್ಷನ್. ದೇರ್ಫೋರ್ ಆನ್ ದ ಆಕ್ಸಿಯಲ್ ಪಿ ಯಾವ ಕಡೆ ಇದೆಯೋ ಆಕ್ಸಿಯಲ್ ಅದೇ ಕಡೆ ಇದೆ ಡೈರೆಕ್ಷನ್ನು. ಸೊ ಈ ಆಕ್ಸಿಯಲ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ದ ಪಿ. ಅರ್ಥ ಆಯ್ತಾ? ಅದಕ್ಕೆ ಈ ಆಕ್ಸಿಯಲ್ ವಿಲ್ ಬಿ ಇನ್ ದ ಡೈರೆಕ್ಷನ್ ಆಫ್ ದ ಪಿ. ಡೈರೆಕ್ಷನ್ ನೆನ್ಪಿಟ್ಕೊಳ್ಳಿ. ಓಕೆ, ಇಟ್ಸ್ ಡೈರೆಕ್ಷನ್ ಇಸ್ ಫ್ರಮ್ minus q to plus q, which is same direction as the p. Now let's look at equatorial now. What is equatorial? A line perpendicular to this equidistance ಇರೋದು. Now if I take anything, ನೋಡಿ, ಒಂದು ಟೆಸ್ಟ್ can I keep a test positive charge? ಇಲ್ಲಿ ಏನಾಗುತ್ತೆ, ಪ್ಲಸ್ಸು ಪುಷ್ ಮಾಡುತ್ತೆ, ಈ ಆಚೆ ಪ್ಲಸ್ಸು ಮೈನಸ್ಸು ಅಟ್ರಾಕ್ಟ್ ಮಾಡುತ್ತೆ, ಹಿಂಗೆ ಬರುತ್ತೆ. ಇದು ರಿಸಲ್ಟೆಂಟ್ ತೊಗೊಂಡ್ರೆ ನಮ್ಗೆ ಈ ಡೈರೆಕ್ಷನ್ ಇರುತ್ತೆ. ಇದು ರಿಸಲ್ಟೆಂಟ್ ಏನಾಗುತ್ತೆ, ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ನೋಡಿ, ಪಿ ನೋಡಿ ಯಾವ ಕಡೆ ಇದೆ, ಪಿ ಈ ಕಡೆ ಇದೆ, minus to ಪ್ಲಸ್ಸು. ಈಕ್ವಟೋರಿಯಲ್ ಪ್ಲೇನಲ್ಲಿ ಈ ಕಡೆ ಇದೆ. ದಟ್ ಮೀನ್ಸ್ ಈಕ್ವಟೋರಿಯಲ್, ದಟ್ ಈಸ್ ಈಕ್ವಟೋರಿಯಲ್ ಬಿ ಆಪೋಸಿಟ್ ಆಫ್ ಪಿ. ಆಕ್ಸಿಯಲ್ ಹೀಗಿದೆ, ಈಕ್ವಟೋರಿಯಲ್ ಹೀಗಿದೆ. ದಟ್ ಮೀನ್ಸ್ ಈ ಆಕ್ಸಿಯಲ್ ಈಕ್ವಟೋರಿಯಲ್ ಆಪೋಸಿಟ್ ಟು ಈಚ್ ಅದರ್. ಸೊ ಈ ಆಕ್ಸಿಯಲ್ ಇಸ್ ನೆಗೆಟಿವ್ ಆಫ್ ಈಕ್ವಟೋರಿಯಲ್. ದಿಸ್ ಕ್ವಶನ್ ಆಸ್ಕ್ಡ್ ಇನ್ CET ಅಗೇನ್. ಆ್ಯಂಡ್ ಇಫ್ ಯು ಸಿ ದಿಸ್ ನಾವು, ಸೊ ಈಗ ನಮ್ದು ಏನಾಗಿದೆ, ಈಗ ಇಲ್ಲಿ ಆ್ಯಂಗಲ್ ಥೀಟಾ ಇದೆಯಲ್ಲ, ಅಗೇನ್ ರಿಸಾಲ್ವ್ ಮಾಡೋಕ್ಕಾಗೋದು ಮಕ್ಕಳೇ. ಸೊ ಈ ಪ್ಲಸ್ ಕ್ಯೂ ಆ್ಯಂಡ್ ಇಲ್ಲಿ ನಿಮಗೆ ಈ ಮೈನಸ್ ಕ್ಯೂ ಇರುತ್ತೆ. ಇದನ್ನು ರಿಸಾಲ್ವ್ ಮಾಡಿದಾಗ ನಿಮಗೆ ಬರೀ ಕಾಸ್ ಕಾಂಪೋನೆಂಟ್ಸ್ ಬರುತ್ತೆ. ಯು ವಿಲ್ ಗೆಟ್ ಲೈಕ್ ಈ ಪ್ಲಸ್ ಮೈನಸ್ ಕ್ಯೂ ಕಾಸ್ ಥೀಟಾ ಆರ್ ಪ್ಲಸ್ ಕ್ಯೂ ಕಾಸ್ ಥೀಟಾ ಆರ್ ಈ ಮೈನಸ್ ಕ್ಯೂ ಕಾಸ್ ಥೀಟಾ. ಇವೆರಡು ನಾನು ಆ್ಯಡ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಈ ಕಾಸ್ ಥೀಟಾ ಅಗೇನ್ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ವೆರಿ ಈಸಿಲಿ. ಯು ಕ್ಯಾನ್ ಟೇಕ್ ಎನಿ ಆ್ಯಂಗಲ್ ಥೀಟಾ. ಕಾಸ್ ಥೀಟಾ ಅಂದರೆ ಅಡ್ಜಸೆಂಟ್ ಎ ಡಿವೈಡೆಡ್ ಬೈ ದಿಸ್ ಲೆಂತ್. ಈ ಲೆಂತ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇದು ಆರ್ ಇದೆ, ಇದು ಎ ಇದೆ, ಇದು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರುತ್ತೆ, ಸಿಂಪಲ್. ಸೊ ಎರಡೂ ಚಾರ್ಜ್ಗೆ -2 ಪ್ಲಸ್ಗೆ ಎರಡು ಡಿಸ್ಟೆನ್ಸ್ ಸೇಮೇ ಇದೆ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಈವನ್ ಮ್ಯಾಗ್ನಿಟ್ಯೂಡ್ ಇಟ್ಸ್ ಸೇಮ್. ಸೊ ಈ ವಿಲ್ ಬಿ ಸೇಮ್ ಫಾರ್ ಬೋತ್. ಇಟ್ಸ್ ನಥಿಂಗ್ ಬಟ್ ಟ್ವೈಸ್ 2 times ಆಫ್ ಈ ಕಾಸ್ ಥೀಟಾ ಅಂತ ಬರೀಬೋದು. ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕೆ ಕ್ಯೂ ಆರ್ ಸ್ಕ್ವೇರ್, ಡಿಸ್ಟೆನ್ಸ್ ಪ್ಲೇಸಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ರೂಟ್ ಬರುತ್ತೆ, ಸಿಂಪಲ್ ಕಂಡ್ರೋ. ಕೆ ಕ್ಯೂ ಬೈ ಆರ್ ಸ್ಕ್ವೇರ್ ಇದೆಯಲ್ವಾ, ಇದು ಆರ್ ಆ್ಯಂಡ್ ಡಿಸ್ಟೆನ್ಸು, ಆ ಡಿಸ್ಟೆನ್ಸ್ ಪ್ಲೇಸಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಕಾಸ್ ಥೀಟಾ ಅಂತ ಹೇಳಿದ್ರೆ ಅಡ್ಜಸೆಂಟ್ ಎ ಡಿವೈಡ್ ಬೈ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇದು ಟ್ವೈಸ್ ಮಾಡಿ, ಯಾಕಂತ ಹೇಳಿದ್ರೆ ಎರಡು ಆ್ಯಡ್ ಆಗ್ತಾ ಇದೆ, ಎರಡು ಈಕ್ವಲ್ ಇರುತ್ತೆ. ಬಿಕಾಸ್ ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್, ಡಿಸ್ಟೆನ್ಸ್ ಇಸ್ ಸೇಮ್. ಅರ್ಥ ಆಯ್ತಾ? ನಾನು ನಿಮಗೆ ಬರೆದು ತೋರಿಸಿದ್ದೀನಿ, ನೀವು ತಲೆ ಕೆಡಿಸೋಬೇಕಾಗಿಲ್ಲ. ಐ ಹ್ಯಾವ್ ರಿಟರ್ನ್ ದ್ಯಾಟ್ ಫಾರ್ ಯು, ನಿಮಗೋಸ್ಕರ ಬರೆದಿದ್ದೀನಿ ನೋಡಿ. ಈ ಥರ ಈಕ್ವಲ್ ಕೊಟ್ಟಾಗ ಡಯಾಗ್ರಾಮ್ ಬರೆದು, ಈ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಬರೀತೀರಾ? ಯು ಹ್ಯಾವ್ ಟು ರೈಟ್ ಯುವರ್ ಓನ್ ಎಕ್ಸ್ಪ್ಲನೇಷನ್. ಒಳ್ಳೆ ಎಕ್ಸ್ಪ್ಲನೇಷನ್ ಕೊಡಿ. ಕನ್ಸಿಡರ್ ಡೈಪೋಲ್ ಡಿಸ್ಟೆನ್ಸ್ ಅಟ್ ಎ ಆರ್ ಡಿಸ್ಟೆನ್ಸ್, ಕನ್ಸಿಡರ್ ಪಾಯಿಂಟ್ ಪಿ ಆ್ಯಂಡ್ ಡೈಪೋಲ್ ಲೆಂತ್ ಇಸ್ 2a, ಸಮಥಿಂಗ್ ರೈಟ್ 3-4 ಲೈನ್ಸ್ ಆಯಿತಾ? ಬರೆದು ಡಯಾಗ್ರಾಮ್ ಬರೆದು ನಂತರ ಯು ರೈಟ್ ದೀಸ್ ಥಿಂಗ್ಸ್, ವಿಲ್ ಗೆಟ್ ದ್ಯಾಟ್. ಸಿಂಪಲ್ ಮಕ್ಕಳೇ ನೋಡಿ, ಸೇಮ್ ಥಿಂಗ್, ಇಟ್ಸ್ ಸೇಮ್. ಇಲ್ಲಿ ಎರಡು ಒಂದೇ ಇರುತ್ತೆ, ಸುಮ್ಮನೆ 2 ಸರಿ ಬರೆದಿದ್ದೀನಿ, ಎರಡು ಆ್ಯಡಪ್ ಆಗುತ್ತೆ. ನೀವನ್ನೇ ಟ್ವೈಸ್ ಅಂತ ಬರ್ಕೊಬೋದು. ಐ ರಿಟರ್ನ್ ಹಿಯರ್ ಟ್ವೈಸ್. ಕಾಸ್ ಥೀಟಾ ಬಂದು ಇದು, ಇಲ್ಲಿ 2 ಹೇಗೆ ಬಂತು? ಬಿಕಾಸ್ ಎರಡು ಸೇಮ್ ಇದೆಯಲ್ಲ, ಟ್ವೈಸ್ ಅಂತ ಬರ್ತಿದ್ದೀನಿ. ಸೊ ಅಗೇನ್ ಯು ಹ್ಯಾವ್ ಲೈಕ್ 2a into q, ದಟ್ ಇಸ್ p,
and you can see that you're going to get P divided by R cube, and we can clearly see that it is P divided by R cube, whereas here it is 2P divided by R cube. That means axial electric field is double the equatorial electric field. Axial is double the equatorial. ಅರ್ಥ ಆಯ್ತಾ ಕ್ಲಿಯರ್ ನಿಮಗೆ? ಸೊ ಈ axial will be twice the equatorial. At the same time it is opposite. This question is asked in KCET. ಅರ್ಥ ಆಯ್ತಾ? ಇಟ್ಸ್ ವೆರಿ ಕ್ಲಿಯರ್ ಮಕ್ಕಳೇ. ಡೆಫಿನೇಷನ್ ಡಿರೈವೇಷನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಡೈಪೋಲ್ ಅಂಡ್ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಫೀಲ್ಡ್. ಅಗೇನ್ ಸೊ ಇದು ಎಷ್ಟು ಸರಿ ಕ್ವಶನ್ ಕೇಳ್ತಾ ಗೊತ್ತದೆ ಎಕ್ಸಾಮಲ್ಲಿ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಇಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಐ ಸಾ ಈವನ್ ಡಿರೈವೇಷನ್ ವಾಸ್ ಆಸ್ಕ್ಡ್. ರೀಸೆಂಟ್ಲಿ ಯಾವುದೋ ಮಾಡೆಲ್ ಪೇಪರಲ್ಲಿ, ನಾನು ನಿಮ್ಮ ರೀಸೆಂಟ್ ಮಾಡೆಲ್ ಪೇಪರಲ್ಲೇ ಆಸ್ಕಿಂಗ್ ಡೈಪೋಲ್ ಡಿರೈವೇಷನ್ ಬರೀ ಅಂತ ಹೇಳ್ತಾ ಇದ್ದಾರಪ್ಪ. ಗುಡ್. ಅವ್ರು ಅದಕ್ಕೇನು ಹೇಳೋದು, ಅವ್ರು ಏನಾದರೂ ಕೇಳಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಯು ಕ್ಯಾನ್ ಆನ್ಸರ್ ಎನಿ ಕ್ವಶನ್ ಯು ವಾಂಟ್. they ask it for 3 marks. They have expression for torque acting on electric dipole and uniform electric field. So don't worry, I have written out exactly in the exam, but ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ರೆ, ಡೈಪೋಲ್ ತಗೊಂಡ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಏನಾಗುತ್ತೆ? ಒಂದು ಪ್ಲಸ್ ಕ್ಯೂ ಇದೆಯಾ, ಒಂದು ಮೈನಸ್ ಕ್ಯೂ ಇದೆಯಾ? ಈಗ ನೀವು ಅರ್ಥ ಮಾಡ್ಕೊಳ್ಳಿ. ಈ ಡೈಪೋಲ್ ವಾಂಟ್ ಟು ಅಲೈನ್ ಇಟ್ ಸೆಲ್ಫ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಯಾಕೆ? ನೀವೆಲ್ಲ ನಿಂತಿದ್ದೀರಾ, ಯು ಆಲ್ ವಾಂಟ್ ಟು ಸ್ಲೀಪ್. ಆಯಿತಾ? ಯಾಕೆ? ಬಿಕಾಸ್ ಸ್ಲೀಪಿಂಗ್, ವೆನ್ ಯು ಸ್ಲೀಪಿಂಗ್ ಯು ಹ್ಯಾವ್ ಲೀಸ್ಟ್ ಅಮೌಂಟ್ ಆಫ್ ಎನರ್ಜಿ, ವಿಲ್ ಬಿ ವೆರಿ ಸ್ಟೇಬಲ್. ವಿ ಕಾಲ್ ದಿಸ್ ಅ ಸ್ಟೇಬಲ್ ಈಕ್ವಿಲಿಬ್ರಿಯಮ್. ಅಗೇನ್ ಸ್ಟೇಬಲ್, ಇಫ್ ಯು ಗೋ ಅಂಡ್ ಸೀಟ್ ಮೈ ನಂದು CET ಒನ್ ಶಾಟ್ ಲೆಕ್ಚರ್ ನೋಡಿದ್ರೆ ಸ್ಟೇಬಲ್ ಈಕ್ವಿಲಿಬ್ರಿಯಮ್, ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್, ಅದ್ರ ಎನರ್ಜಿ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ, ಟಾರ್ಕ್ ಏನಾಗುತ್ತೆ, ಯಾವುದಲ್ಲಿ ಮ್ಯಾಕ್ಸಿಮ, ಯಾವುದಲ್ಲಿ ಮಿನಿಮ, ಇವೆಲ್ಲ CET ಕೇಳ್ಕೊಂಡು ಟೇಬಲ್ ಹಾಕಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಆಲ್ ಡಿಫ್ರೆನ್ಸಸ್. ಆಯಿತಾ? ಸ್ಟೇಬಲ್ ಈಕ್ವಿಲಿಬ್ರಿಯಮ್, ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್, ದೆನ್ ನಾರ್ಮಲ್ ವಿತೌಟ್ ಈಕ್ವಿಲಿಬ್ರಿಯಮ್. ಅದರಲ್ಲಿ ಟೌ ಏನಿರುತ್ತೆ, ಕೈನೆಟಿಕ್ ಎನರ್ಜಿ, PE ಏನು, ಪೊಟೆನ್ಷಿಯಲ್ ಎನರ್ಜಿ ಏನಿರುತ್ತೆ, ಯಾವುದು ಮ್ಯಾಕ್ಸು, ಯಾವ್ದು ಮಿನಿಮಮ್ಮು, ದಯವಿಟ್ಟು ಚೆಕ್ ಮಾಡಿ. 2PE, PE. ಬಟ್ ಬೋರ್ಡ್ ಎಕ್ಸಾಮ್ಗೆ ಅವೆಲ್ಲ ನೆಸೆಸಿಟಿ ಇಲ್ಲ ಮಕ್ಕಳು, ಡಿರೈವೇಷನ್ ಕೇಳ್ತಾರೆ. ಡೈಪೋಲ್ ವಾಂಟ್ ಟು ಅಲೈನ್ ಇಟ್ ಸೆಲ್ಫ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಬಿಕಾಸ್ ನೋಡಿ, ಈ ಕಡೆ ಪ್ಲಸ್ ಇದೆ, ಈ ಕಡೆ ಮೈನಸ್ ಇದೆ. ಸೊ ಈ ಮೈನಸ್ ಏನಿದೆಯಲ್ಲ, ಮೈನಸ್ ಕ್ಯೂ, ಈ ವಾಂಟ್ ಟು ಗೋ ಹಿಯರ್. ಪಾಪ ಅಲ್ಲಿ ಹೋಗ್ಬಿಟ್ಟದು ಆರಾಮಾಗಿ ಅಲೈನ್ ಆಗಬೇಕು. ಇಟ್ ವಾಂಟ್ ಟು ಅಲೈನ್ ಇಟ್ ಸೆಲ್ಫ್, ಆರಾಮಾಗಿ ಅಲೈನ್ ಆಗಬೇಕಿದು. ಬಟ್ ಆ ಥರ ಆಗದೆ ಸ್ಟೇಬಲ್ ಆರಾಮಾಗಿರುತ್ತೆ. ಪ್ಲಸ್ ಮೈನಸ್ ಆಪೋಸಿಟ್ ಚಾರ್ಜ್ ಅಟ್ರಾಕ್ಟ್ಸು, ಮೈನಸ್ ಪ್ಲಸ್ ಅಟ್ರಾಕ್ಟ್ ಆಗಿ ಆರಾಮಾಗಿರುತ್ತೆ. ಸೊ ಅದಕ್ಕೆ ಇದು ರೊಟೇಟ್ ಆಗುತ್ತೆ. ಸೊ ದಿಸ್ ಅ ಟಾರ್ಕ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್. ಅರ್ಥ ಆಯ್ತಾ? ಸೊ ದಟ್ ಟಾರ್ಕ್ ಈಸ್ ಈಕ್ವಲ್ ಟು ಫೋರ್ಸ್, ಐದರ್ ಆಫ್ ದ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಐದರ್ ಆಫ್ ದ ಫೋರ್ಸ್ ಅಂತ ಹೇಳಿದ್ರೆ ವಾಟ್ಸ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಚಾರ್ಜ್? E is equal to F by Q. E is equal to F divided by Q. ದಯವಿಟ್ಟು ಈ ಫಾರ್ಮುಲಾನ ನಿಮಗೆಲ್ಲ ಕೈ ಮುಗಿದು ಬಿಡ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. E is equal to F by Q. ಸೊ ಫೋರ್ಸ್, ಇದನ್ನು ಎಲ್ಲ ಕಡೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಎಲ್ಲ ಎಂಟೈರ್ ಫಿಸಿಕ್ಸಲ್ಲಿ ಯಾವ ಚಾಪ್ಟರ್ ತೊಗೊಂಡ್ರು ಕ್ವಶನ್ ಬರ್ತಾನೆ ಇರುತ್ತೆ. E is equal to F by Q. ಇನ್ಫ್ಯಾಕ್ಟ್ ಇದರಲ್ಲಿ there is a uniform electric field, a charge is left, and find acceleration, find the time. And I still remember ರೀಸೆಂಟ್ ಕ್ವಶನ್ಸಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಯಾವುದೋ ಒಂದು ಚಾರ್ಜ್ ಇಲ್ಲಿ ಬಿಟ್ಟಿದ್ದೀವಿ, ಇಲ್ಲಿ ಚಾರ್ಜನ್ನು ಬಿಟ್ಟಿದ್ದೀನಿ, ಆ ಚಾರ್ಜ್ ಟ್ರಾವೆಲ್ ಆಗಿ 0.12, ಇದೇ ಕ್ವಶನ್ ಎಕ್ಸಾಕ್ಟ್ ನಂಗೆ ಈಗಲೂ ನೆನಪಿದೆ, 0.12 ಜೂಲ್ಸ್ ಆಫ್ ಎನರ್ಜಿ ಹೋಗಿದೆ. ಅದರ ಫೈನಲ್ ವೆಲಾಸಿಟಿ ಎಷ್ಟು, ಅದರ ಕೈನೆಟಿಕ್ ಎನರ್ಜಿ ಎಷ್ಟು, ಅದರದ್ದು ಆಕ್ಸಲೇಷನ್ ಪೊಟೆನ್ಷಿಯಲ್ ಎಷ್ಟು, ಈ ಥರ ಕ್ವಶನ್ CET ಕೇಳ್ತಾ ಇರ್ತಾರೆ. ಅದಕ್ಕೆ ಎಲ್ಲದಕ್ಕೂ ಇದೆ E is equal to F by Q. ಇನ್ಫ್ಯಾಕ್ಟ್ F is equal to, you can also remember mass into acceleration. ಒನ್ ಮೋರ್ ಫಾರ್ಮುಲಾ ನೋಡಿ, ಇಲ್ಲೇ ಕೊಟ್ಬಿಡ್ತೀನಿ, ಮಾಸ್ ಇಂಟು ಆಕ್ಸಲೇಷನ್. ಅರ್ಥ ಆಯ್ತಾ? ನೀವು ಆಕ್ಸಲೇಷನ್ ಫೈಂಡ್ ಮಾಡೋಕ್ಕದೆ E ನೋಡಿ, ಆಕ್ಸಲೇಷನ್ ಈಸ್ ಈಕ್ವಲ್ ಟು Q ಇಂಟು E by M ಅಂತ. ಇದಂತೂ ಡೈರೆಕ್ಟ್ ಕ್ವಶನ್ಸ್ ಬೋರ್ಡಲ್ಲಿ ಕೇಳಿಲ್ಲ, ಹೇಳೋಕ್ಕಲ್ಲ, MCQs ಕೇಳ್ಬೋದು. ಸೊ ನೀವೇನಾದರೂ ನ್ಯೂಮರಿಕಲ್ಸ್, MCQs ಮತ್ತು CET ಓದ್ಕೊಂಡ್ಬಿಟ್ರೆ MCQs ನ್ಯೂಮರಿಕಲ್ಸ್ ಈಸಿ ಆಗ್ಬಿಡುತ್ತೆ ನಿಮಗೆ. ಬಿಕಾಸ್ ಅಲ್ಲೇ ಟಫ್ ಕ್ವಶನ್ಸ್ ಮಾಡ್ತಾ ಇಲ್ವಾ ನೀವು. ಮತ್ತು ನೋಡಿ, ಡ್ರಿಫ್ಟ್ ವೆಲಾಸಿಟಿ VD ಈಸ್ ಈಕ್ವಲ್ ಟು E ಟು, ಅದು ಇಲ್ಲಿಂದ ಬರುತ್ತೆ, E ಟೌ ಬೈ M. QE by M ಇದೆ ಅಲ್ವಾ, ಇಂಟು ಟೈಮು, ಆಕ್ಸಲೇಷನು ಮತ್ತು ಟೈಮ್ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಅಷ್ಟೇ. ಅದು ಬಂದೆ ಡ್ರಿಫ್ಟ್ ವೆಲಾಸಿಟಿ, ಅದು ವೆಲಾಸಿಟಿ. ಸಿಂಪಲ್ ಮಕ್ಕಳೇ, ನೀವು ಅರ್ಥ ಆಗಿಬಿಟ್ರೆ ಏನು ರಿಲೇಟ್ ಮಾಡ್ಕೊತಾ ಇರಬೇಕು ನೀವು. ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲ ರಿಲೇಟ್ ಮಾಡ್ಕೊತಾ ಇರಬೇಕು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಓಕೆ, ಬಿಟ್ಬಿಡಿದು ಇದು CET ಬಂದು ಹೇಳ್ಕೊಡು, ಅವ್ರು ಹೇಳ್ಕೊಡಿ ನಿಮ್ಗೆ ಒಂದು ಶಾರ್ಟ್ ಲೋಕ್ ಚೆಕ್ ಮಾಡಿ, ಆಯಿತಾ? ಸೊ ಇದು ಟೌ ಇದಕ್ಕೆ ಫೋರ್ಸ್ ಇಂಟು, ಫೋರ್ಸ್ ಅಂದರೆ ಏನು, Q ಇಂಟು E ಬರುತ್ತೆ, ಇಂಟು ಡಿಸ್ಟೆನ್ಸ್ ದೆಮ್. ಸೊ ವಿ ನೀಡ್ ಟು ಫೈಂಡ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ದಿಸ್ ಅ ಟೋಟಲ್ ಡಿಸ್ಟೆನ್ಸ್ 2A ಆ್ಯಂಡ್ ವಿ ನೀಡ್ ಟು ಫೈಂಡ್ ದಿಸ್ ಡಿಸ್ಟೆನ್ಸ್. ಅಗೇನ್ ಇದು 2A ಆಗಿದ್ದರೆ ಏನಾಗುತ್ತೆ, ಇದು ಟುವರ್ಡ್ಸ್ ದ ಆ್ಯಂಗಲ್ ಇದು ಬಂದು ನಿಮಗೆ ಇಲ್ಲಿದೆಯಲ್ಲ ಆ್ಯಂಗಲ್, ಸಾರಿ ಇಲ್ಲಿದೆ. ಸೊ ಟುವರ್ಡ್ಸ್ ದ ಆ್ಯಂಗಲ್ ನಿಮಗೆ 2A cos θ ಆಗಿರುತ್ತೆ, ಅವೇ ಫ್ರಮ್ ದ ಆ್ಯಂಗಲ್ 2A sin θ ಆಗಿರುತ್ತೆ. ಸೊ ಡಿಸ್ಟೆನ್ಸ್ ಇಸ್ ವಾಟ್, 2A sin θ, 2A sin θ. ಇದನ್ನು ನಿಮಗೆ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 2A ಇಂಟು Q ಇಸ್ PE sin θ ಬರುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ, ಡಯಾಗ್ರಾಮ್ ಬರೆದು ಈ ಎಕ್ಸ್ಪ್ಲನೇಷನ್ ಬರೀಬೇಕಾಗುತ್ತೆ. ಸಿ ಹಾಗೆ ಗಿವನ್ ದ ಡಯಾಗ್ರಾಮ್ ಫಾರ್ ಯು, ಡಯಾಗ್ರಾಮ್ ಕೊಟ್ಟು ನಾನು ನಿಮಗೆ ಇಲ್ಲಿ ಈ ಡಯಾಗ್ರಾಮ್ ಕ್ಲೀನಾಗಿ ಬರೆದುಬಿಟ್ಟು ದೆನ್ ಯು ಹ್ಯಾವ್ ಟು ರೈಟ್ ದಿಸ್ ಡೆಫಿನೇಷನ್. ಸ್ವಲ್ಪ ಸೆಂಟೆನ್ಸ್ ಬರೀರಿ, ಫಾರ್ಮುಲಾನ ಹೈಲೈಟ್ ಮಾಡಿ, ಅದಾದಮೇಲೆ ಫೈನಲ್ ಫಾರ್ಮುಲಾ ಬರೆದು ಅದಕ್ಕೆ ಒಂದು ಬಾಕ್ಸ್ ಹಾಕಿ.
ನೀಟಾಗಿರಬೇಕು. 70 ಔಟ್ ಆಫ್ 70 ಸ್ಕೋರ್ ಮಾಡೋಕ್ಕೆ ಇವೆಲ್ಲ ಮಾಡ್ಬೇಕು ನೀವು. ನೆಕ್ಸ್ಟ್ ಅಗೇನ್ ದೇ ಆಸ್ಕಿಂಗ್ ದೀಸ್ ಕ್ವಶನ್, ದೇ ಆಸ್ಕಿಂಗ್ ಯೂನಿಟ್ಸ್ ಫೈಂಡ್ ಮಾಡಿರೋದು ಅಂತೆಲ್ಲ ಕೇಳ್ತಾರೆ. ಈಗ ನೋಡಿ, ಸೊ ಇಲ್ಲಿ ಹೋಗಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಪಾಯಿಂಟ್ ಚಾರ್ಜ್ ಡಿಸ್ಕಸ್ ಮಾಡಿದ್ರಾ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ k/r². ಡ್ಯೂ ಟು ಡೈಪೋಲ್ ಆನ್ ದ ಆಕ್ಸಿಯಲ್ ಪ್ಲೇನ್ ಆನ್ ದ ಈಕ್ವಟೋರಿಯಲ್ ಪ್ಲೇನ್ ಡಿಸ್ಕಸ್ ಮಾಡಿದೆ. ಇವನ್ ಆ್ಯಂಗಲಲ್ಲೂ ಕೇಳ್ಬೋದು, ಅದು ಯಾವುದೋ ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಎಷ್ಟು ಡೈಪೋಲ್ ಇರುತ್ತೆ ಅಂತ ಕೇಳ್ಬೋದು, ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಅದಕ್ಕೆ ಸಪ್ರೇಟ್ ಫಾರ್ಮುಲಾ ಇದೆ, ಐ ಆಲ್ರೆಡಿ ಗಿವನ್ ಇನ್ ದ CET ಸೆಕ್ಷನ್, ನಾಟ್ ರಿಕ್ವೈರ್ಡ್ ಇನ್ ದ ಬೋರ್ಡ್ ಎಕ್ಸಾಮ್. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಏನು ಒಂದೇ ಚಾರ್ಜ್ ಇರುತ್ತೆ, ಯಾವಾಗಲೂ ಎರಡೇ ಚಾರ್ಜ್ ಇರುತ್ತೆ, ಇಲ್ಲ ಒಂದು ಯಾವುದೋ ವೈರ್ ತೊಗೊಂಡ್ರೆ ಚಾರ್ಜ್ ಓಡ್ತಾ ಇರುತ್ತೆ ಅದ್ರ ಮೇಲೆ. ಸೊ ವಿ ಹ್ಯಾವ್ ಸೋ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಯಾವುದೋ ಒಂದು ಪ್ಲೇಟ್ ತೊಗೊಂತೀವಿ, ಚಾರ್ಜ್ ಇರುತ್ತೆ. ಈಗ ನಮ್ಮ ಕೆಪಾಸಿಟಿ ಇರುತ್ತಲ್ಲ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟಿ, ಅದಕ್ಕೆ ಪ್ಲೇಟ್ ಅದ್ರ ಮೇಲೆ ಚಾರ್ಜ್ ಇರುತ್ತೆ. ನಮ್ಮದು ಸ್ಪೆರಿಕಲ್ ಕೆಪಾಸಿಟೀಸ್ ಇರುತ್ತೆ, ಸಿಲಿಂಡ್ರಿಕಲ್ ಕೆಪಾಸಿಟೀಸ್ ಇರುತ್ತೆ, ಅದೆಲ್ಲದ್ರ ಮೇಲೆ ಚಾರ್ಜ್ ಇರುತ್ತೆ. ಯು ಹ್ಯಾವ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ನಾಟ್ ಒನ್ ಚಾರ್ಜ್. ಸೊ ಹೌ ಡು ಯು ಫೈನ್? ಅಲ್ಲಿ ಆಗ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ವಿ ಕಾಂಟ್ ಟೇಕ್ ಕ್ಯೂ ಅಲ್ವಾ, ಬಿಕಾಸ್ ವಿ ನೀಡ್ ಸಮ್ ಅದರ್ ಕ್ವಾಂಟಿಟಿ, ದಟ್ ಈಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲ್ಯಾಂಬ್ಡಾ ಅಂದ್ರೇನು? ಚಾರ್ಜ್ ಡಿವೈಡ್ ಬೈ ಲೆಂತ್. ಏನೊಂದು ಲ್ಯಾಂಬ್ಡಾ ಅಂತ ಹೇಳಿದ್ರೆ ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತ. ಅದೇ ರೀತಿ ಸಿಗ್ಮಾ ತೊಗೊಂಡ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಎ ಕ್ಯೂ ಡಿವೈಡ್ ಬೈ ಎ ಅಂತ. ವಾಲ್ಯೂಮ್ ತೊಗೊಂಡ್ರೆ ಕ್ಯೂ, ವಾಲ್ಯೂಮ್ ಚಾರ್ಜ್ ತೊಗೊಂಡ್ರೆ ಕ್ಯೂ ಡಿವೈಡ್ ಬೈ ವಿ, ಚಾರ್ಜ್ ಡಿವೈಡ್ ಬೈ ವಾಲ್ಯೂಮ್. ಅರ್ಥ ಇದೆ ಮಕ್ಕಳೇ? ಇಸ್ ಇಟ್ ವೆರಿ ಕ್ಲಿಯರ್? ಆ್ಯಂಡ್ ದಿಸ್ ಹೌ ಇಟ್ ಈಸ್ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ವಾಲ್ಯೂಮ್ ಡಿವೈಡ್ ಬೈ ಇದು ಯೂನಿಟ್ ಬಂದು ಇದ್ರದ್ದು ಕೇಳಿದೆ, MCQs ಕೇಳ್ತಾರೆ, C ಡಿವೈಡ್ ಬೈ m ಕ್ಯೂಬ್, ಮೀಟರ್ ಕ್ಯೂಬ್. ಇದು C ಡಿವೈಡ್ ಬೈ m ಸ್ಕ್ವೇರ್, ಅದು C ಡಿವೈಡ್ ಬೈ m ಅಂತ. ಸೊ ವಿ ವಿಲ್ ಯೂಸ್ ದೀಸ್ ಚಾರ್ಜ್ ಡೆನ್ಸಿಟೀಸ್ ಎವ್ರಿವೇರ್. ಇಸ್ ಇಟ್ ವೆರಿ ಕ್ಲಿಯರ್? ಓಕೆ, ನಾವು ನಿಮ್ಗೆ ಏನೇ ಡೌಟ್ ಇದ್ದು ಕಮೆಂಟ್ಸ್ ಮಾಡಿ, ಆ್ಯಂಡ್ ನಿಮ್ಗೆ ಲೆಕ್ಚರ್ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೋಸ್ಕರ ನೋಡಿ ಇಷ್ಟೆಲ್ಲ ಇಮೇಜಸ್ ಜನ್ರೇಟ್ ಮಾಡಿ, ವಿ ಗಾಟ್ ಡಿಫ್ರೆಂಟ್ ಇಮೇಜಸ್, ದೆನ್ ಎಕ್ಸ್ಪ್ಲನೇಷನ್ ಎವ್ರಿ ಟೈಮ್. ನಾನೇ ನೋಟ್ಸ್ ಚೆನ್ನಾಗಿ ಮಾಡ್ತಾಯಿದ್ದೆ, ಐ ಆಮ್ ಇಂಪ್ರೂವಿಂಗ್ ದ ನೋಟ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ವಿ ಹ್ಯಾವ್ ನೆಕ್ಸ್ಟ್ ಈಸ್ ಗಾಸ್ ಲಾ. ಸಿಂಪಲ್ ಅರ್ಥ ಇದ್ದಾಗ ಏನು ಡಿಸ್ಕಸ್ ಮಾಡಿದೆ ನಾವು? ಕೂಲಂಬ್ಸ್ ಲಾ ಅಂದರೆ ಏನು, ಅದು ಮಲ್ಟಿಪಲ್ ಫೋರ್ಸಸ್ ಇದೆ, ಫೋರ್ಸಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕೂ, ಎಲೆಕ್ಟ್ರಿಕ್ ಫೀಲ್ಡು, ಎಲೆಕ್ಟ್ರಿಕ್ ಫ್ಲಕ್ಸು. ಅದಾದಮೇಲೆ ನಂತರ ಡಿಸ್ಕಸ್ ಅಬೌಟ್ ಡೈಪೋಲು, ಈಕ್ವಟೋರಿಯಲ್ಲು, ಆಕ್ಸಿಯಲ್ಲು. ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡು, ಅದೇ ಕ್ಯಾಲ್ಕುಲೇಷನ್, ಅದು ಜಸ್ಟ್ ಫಾರ್ಮುಲಾ ಡೆರಿವೇಷನ್ನು. ನಂತರ ವಿ ಹ್ಯಾವ್ ಗಾಸ್ ಲಾ. ಸೊ ನಿಮ್ಗೆ ಎಲ್ಲ ಕ್ವಶನ್ಸು ಕ್ಲಿಯರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಸ್ ಕಮಿಂಗ್ ಟು ದಿಸ್ ದ ಟೋಟಲ್ ವಾಟ್ ಇಸ್ ಗಾಸ್ ಲಾ ಅಂದರೆ ಹೇಳ್ತಾರೆ ನೋಡಪ್ಪ, ಇಲ್ಲಿವರೆಗೂ ಗಾಸ್ ಹೇಳ್ತಾರೆ ಅವರು. ಗಾಸ್ ಇಸ್ ವೆರಿ ನೈಸ್ ಪರ್ಸನ್. ಓಕೆ, ಯು ವಿಲ್ ಫೈಂಡ್ ಹಿಮ್ ಎವ್ರಿವೇರ್, ಎಲ್ಲ ಕಡೆ ಕಾಣಿಸ್ತಾನೆ. ಆ್ಯಕ್ಚುಲಿ ರೀಸೆಂಟ್ಲಿ ನಾನು ಒಂದು ಕ್ಲಾಸ್ ತೊಗೊತಾ ಇದ್ದೆ, CET ಕ್ಲಾಸ್ ತೊಗೊಬೇಕಾದ್ರೆ ಒಂದು ಸ್ಟೂಡೆಂಟ್ ವಾಸ್ ಸಿಟ್ಟಿಂಗ್, ಅವರ್ ಸಿಸ್ಟರ್ ವಾಸ್ ಲಿಸ್ನಿಂಗ್ ಟು ಮೈ ಕ್ಲಾಸ್. ಅವ್ರ ಸಿಸ್ಟರ್ ಇಂಜಿನಿಯರಿಂಗು, ಅವ್ರು ನನ್ನ ಕ್ಲಾಸ್ ಕೇಳ್ತಾ ಇದ್ರು. ಅವ್ನು ಸ್ಟೂಡೆಂಟ್ ಐ ಟೋಲ್ಡ್ ಆನ್ ದ ವಿಡಿಯೋ ಅಂತ ಹೇಳಿದೆ ನಾನು. ಆಮೇಲೆ ನೋ ಸರ್ ಮೈ ಸಿಸ್ಟರ್ ಇಸ್ ದೇರ್ ಇಯರ್ ಅಂತ. ಏನು ವಾಟ್ ಯುವರ್ ಸಿಸ್ಟರ್ ಇಸ್ ಡೂಯಿಂಗ್ ಅಂದರೆ ಇಂಜಿನಿಯರಿಂಗ್ ಅಂತ ಹೇಳಿ. ನಾನು ಆಸ್ಕ್ ಯು ಪ್ಲೀಸ್ ಕ್ಯಾನ್ ಎಕ್ಸ್ಪ್ಲೇನ್ ಗಾಸ್ ಡೈವರ್ಜೆನ್ಸ್ ಥಿಯರಮ್ ಅಂತ. ಅವ್ರು ಹೊರಟುಬಿಟ್ರು, ಆಮೇಲೆ ಹೊರಟೋದ್ರು ಆ್ಯಕ್ಚುಲಿ. ಸೊ ಗಾಸ್ ಗೈ ಇಸ್ ಕಮಿಂಗ್ ಎವ್ರಿವೇರ್. ದೆನ್ ಸಿ ಅಂಡರ್ಸ್ಟುಡ್, ಓ ದಿಸ್ ಸರ್ ಇಸ್ ಡೇಂಜರ್, ಯು ಕ್ಯಾನ್ ಆಸ್ಕ್ ಇವನ್ ಇಂಜಿನಿಯರಿಂಗ್ ಕ್ವಶನ್ಸ್ ರೈಟ್ ನಾವು ಅಂದ್ಬಿಟ್ಟು. ಆಯಿತಾ? ಎನಿವೇ, ಸೊ ಗಾಸ್ ಇದ್ದಾರಲ್ಲ ಇವರು, ಎಲ್ಲ ಕಡೆ ಬರ್ತಾರೆ, ಮ್ಯಾಥ್ಸಲ್ಲೂ ಫಿಸಿಕ್ಸಲ್ಲೂ, ಹೇಳ್ಬಿಡಿ ಸಖತ್ತು ಆ ಥರ. ಸೊ ಫಿಸಿಕ್ಸು ಮ್ಯಾಥ್ಸ್ ಆಲ್ವೇಸ್ ಶುಡ್ ಗೋ ಫ್ಲೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಇವ್ರು ಹೇಳ್ತಾರೆ ನೋಡ್ರಪ್ಪ, ನೀವು ಇಲ್ಲಿಗೂ ಪ್ಲಸ್ ಒಂದೇ ಒಂದು ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡಿದ್ದೀರಾ, ಫಾರ್ಮುಲಾ ಬಂದು k/r². ಆಮೇಲೆ ಡೈಪೋಲ್ಗೂ ಫೈಂಡ್ ಮಾಡಿದ್ದೀರಾ, ಪರವಾಗಿಲ್ಲ. ವಾಟ್ ಇಫ್ ದ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇಸ್ ಡಿಫ್ರೆಂಟ್? ಈಗ Q1 ಇದೆ, Q2 ಇದೆ, Q3 ಇದೆ, ಎಲ್ಲೆಲ್ಲೋ ಇದೆ. ಯಾವುದೊಂದು ವೈರ್ ಇದೆ, ಯಾವುದೋ ಒಂದು ಸರ್ಕಲ್ ಇದೆ, ಅದ್ರ ಮೇಲೆ ಚಾರ್ಜ್ ಇದೆ. ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ನೀವು ಹೆಂಗೆ ಫೈಂಡ್ ಮಾಡ್ತೀರಾ ಎಲೆಕ್ಟ್ರಿಕ್ ಫೀಲ್ಡು? ಅದನ್ನು ಫೈಂಡ್ ಮಾಡಿ. ನೋಡಿ ಎಂಥ ಇಂಟೆಲಿಜೆನ್ಸ್ ಇವರು ಗಾಸು. ಅವರೇ ಹೇಳ್ತಾರೆ ನೋಡ್ರಪ್ಪ, ನೀವು ಯಾವುದಾದ್ರು ಚಾರ್ಜ್ ತೊಗೊಳ್ಳಿ, ಆ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಹೆಂಗಾದರೂ ಇರಲಿ, ನಾನು ಹೇಳ್ತಾ ಇದ್ದೀನಿ ನಿಮಗೆ, ಅದ್ರ ಸುತ್ತೂರ ಒಂದು ಸರ್ಫೇಸ್ ಕನ್ಸಿಡರ್ ಮಾಡಿ, ಗಾಸಿಯನ್ ಸರ್ಫೇಸ್ ಕನ್ಸಿಡರ್ ಮಾಡಿ, ಆಯಿತಾ? ಸೊ ದ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ದಿಸ್, ದ ಫ್ಲಕ್ಸ್, ಟೋಟಲ್ ಫ್ಲಕ್ಸ್ ಈಸ್ 1/ε0 ಟೈಮ್ಸ್ ದ ಚಾರ್ಜ್ ಇನ್ಸೈಡ್ ದಟ್ ಸರ್ಫೇಸ್, ಇನ್ಸೈಡ್ ದಟ್ ಗಾಸಿಯನ್ ಸರ್ಫೇಸ್. ಇದನ್ನೇ ಅವ್ರು ಹೇಳ್ತಾರೆ. ಹೆಂಗಾದ್ರೂ ಇರಲಿ, ನೀವು ಕೇಳ್ಬೋದು, ಸರ್ ನೀವು ಯಾಕೆ ಸರ್ ನೀವು ಬರೀ ಸರ್ಕಲೇ ತೊಗೊತಾ ಇದ್ದೀರಾ? ಇದಕ್ಕೆ ಟೇಕ್ ಇನಿ ಅದರ್ ಶೇಪ್, ನೀವು ಯಾವ ಶೇಪ್ ಬೇಕಾದ್ರೆ ತೊಗೊಳ್ಳಿ, ನೋ ಪ್ರಾಬ್ಲಮ್. ಸರ್ ನಾನು ಹಿಂಗೆ ಶೇಪ್ ತೊಗೊತೀನಿ, ಹೆಂಗೆ? ನಾನು ಹಿಂಗೆ ಶೇಪ್ ತೊಗೊತೀನಿ, ತೊಗೊಳಪ್ಪ, ನೀನು ಹೆಂಗೆ ಬೇಕೋ ಹಂಗೆ ತಗೋ. ಬಟ್ ಇದು ಏರಿಯಾ ಫೈಂಡ್ ಮಾಡೋಕ್ಕಾಗುತ್ತಾ? ಇಲ್ಲ ಸರ್ ನಾನು ಹಿಂಗೆ ಶೇಪ್ ತೊಗೊತೀನಿ, ತಗೋ, ಪರವಾಗಿಲ್ಲ, ಏರಿಯಾ ಫೈಂಡ್ ಮಾಡೋಕ್ಕೆ ಬರುತ್ತೆ. ಇಂಟಿಗ್ರೇಷನ್ ಯೂಸ್ ಮಾಡಿಕೊಂಡ್ರೆ ಇದನ್ನು ಫೈಂಡ್ ಮಾಡಿ, ಏರಿಯಾ ಇದ್ರದ್ದು ಫೈಂಡ್ ಮಾಡ್ಬೋದು, ನೀವು ಅಡ್ಡು ಫೈಂಡ್ ಮಾಡ್ಬೋದು, ಏನೇನು ಮಾಡ್ಬೋದು. ಅದಕ್ಕೆ ಇಂಟಿಗ್ರೇಷನ್ ಬೇಕು. ಸೊ ಕಾಂಪ್ಲಿಕೇಟ್ ಆಗುತ್ತೆ. ಅದರಿಂದ ನಾವು ಈಸಿ ತೊಗೊತೀವಿ, ಸರ್ಕಲ್ಲು, ಕ್ಯೂಬಾಯ್ಡು, ಆ ಥರ ಈಸಿ ತೊಗೊತೀವಿ. ಹೂಸ್ ಏರಿಯಾಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟ್ ವೆರಿ ಈಸಿಲಿ. ಯು ಕ್ಯಾನ್ ಟೇಕ್ ವಾಟ್ ಎವರ್ ಯು ವಾಂಟ್, ಆಯಿತಾ? ಸೊ ಗಾಸ್ ಸೇಸ್ ದಟ್ ವೆರಿ ಸಿಂಪಲ್. ಸೊ ವೆನ್ ಯು ಹ್ಯಾವ್ ಮೆನಿ ಚಾರ್ಜಸ್, ಸೊ ಇಫ್ ಯು ಕ್ಯಾನ್ ಕನ್ಸಿಡರ್ ಎನಿ ಗಾಸಿಯನ್ ಸರ್ಫೇಸ್,
ಪ್ಲೀಸ್ ಆಲ್ವೇಸ್ ಕನ್ಸಿಡರ್ ಸಮಥಿಂಗ್ ವಿಚ್ whose ಏರಿಯಾ ಕ್ಯಾನ್ ಬಿ ಕ್ಯಾಲ್ಕುಲೇಟ್ ವೆರಿ ಈಸಿಲಿ. ಅದಕ್ಕೋಸ್ಕರ ನಾವು ಸರ್ಕಲ್ಲು ಸ್ಪಿಯರು ತೊಗೊಳೋದು ಆಯಿತಾ, ಸಿಲಿಂಡರು ಆ ಥರ. ಟೋಟಲ್ ಫ್ಲಕ್ಸ್ ಕಮಿಂಗ್ ಔಟ್, ಫ್ಲಕ್ಸ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, ಓಕೆ, ಕಮಿಂಗ್ ಔಟ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್. ಅರ್ಥ ಆಯ್ತಾ? ಅಗೇನ್, ಸೊ ಇದು ಒಂದು ವೇಳೆ ಯಾವುದೋ ಚಾರ್ಜ್ ಫ್ಲಕ್ಸ್ ಇಸ್ ಕೂಡ ಫ್ಲಕ್ಸ್ ಔಟ್ ಇದ್ರೆ ಏನಾಗುತ್ತೆ ಬೇಸಿಕಲಿ. ಸೊ ಇದೆಲ್ಲ ಸಮ್ಟೈಮ್ಸ್ ಸೀರಿಯಲ್ ಕೇಳ್ತಾರೆ. ಇಫ್ ಇನ್ ಇಸ್ ಈಕ್ವಲ್ ಟು ಔಟ್, ದೇರ್ ಇಸ್ ನೋ ಚಾರ್ಜ್ ಇನ್ಸೈಡ್. ಸೊ ಎಷ್ಟು ಬರುತ್ತೋ ಅಷ್ಟು ಹೋಗುತ್ತೆ. ಒಂದು ಫಾರ್ ಎಕ್ಸಾಂಪಲ್, ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ CET ರೀಸೆಂಟ್, ಈಗ ತಾನೇ ಕೇಳಿದಾರು, ಲಾಸ್ಟ್ ಇಯರೇ ಕೇಳಿದಾರೆ ಅನ್ಸುತ್ತೆ. -Q + Q 2025 ಸೊ 2 -Q + Q ಚಾರ್ಜ್ ಇರುತ್ತಲ್ವಾ. ಸೊ ವಾಟ್ಸ್ ದ ಫ್ಲಕ್ಸ್ ಔಟ್ ಆಫ್ ದಿಸ್? ಸೊ ಟೋಟಲ್ ಚಾರ್ಜ್ +Q - Q 0, ರೈಟ್? +Q ಪ್ಲಸ್ ಎರಡನ್ನ ಆ್ಯಡ್ ಮಾಡಿದ್ರೆ 0 ಬರುತ್ತೆ ನಮಗೆ. ಸೊ ಟೋಟಲ್ ಚಾರ್ಜ್ 0. ಸೊ ಟೋಟಲ್ ಫ್ಲಕ್ಸ್ ಕಮಿಂಗ್ ಇಸ್ ಔಟ್ಸೈಡ್ ಇಸ್ 0. ಸಿಂಪಲ್. ಇಂತೆಂಥ ಕ್ವಶನ್ ಗೊತ್ತಾ, ಅದು ಏನೋ ಸುಮ್ಮನೆ ಕಾಮನ್ ಈಗಲೂ ನೆನಪಿದೆ. ಇಟ್ ಇಸ್ ಒನ್ ಕ್ವಶನ್ ದೇ ವಾಸ್ ಲೈಕ್ ದಿಸ್, ಆ್ಯಂಡ್ ಒನ್ ಮೋರ್ ಕ್ವಶನ್ ಕೊಟ್ಬಿಟ್ಟು ಅದೇನೋ ರೇಡಿಯಸ್ಸು ಗೀಡಿಯಸ್ ಎಲ್ಲ ಕೊಟ್ಬಿಟ್ಟು ಇಲ್ಲೊಂದು -Q ಕೊಟ್ಬಿಟ್ಟು ಇಲ್ಲೊಂದು +Q ಕೊಟ್ಟಿದ್ದಾರೆ. ಆ್ಯಂಡ್ ದೇ ಆಸ್ಕಿಂಗ್ ವಾಟ್ಸ್ ದ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ದಿಸ್ ಸ್ಮಾಲ್ ಚಾರ್ಜ್. ಇಟ್ಸ್ -Q/ε0. ದಿಸ್ ಕ್ವಶನ್ ಆಸ್ಕ್ಡ್ ಲಾಸ್ಟ್ ಇಯರ್ KCET. ಸಿಂಪಲ್. ಸಾಕದು ಈ ಥರ. ಬಟ್ ಅದಕ್ಕೆ ಎವ್ರಿ ಟೈಮ್ ದೇ ವಾಂಟ್ ಆಸ್ಕ್ ಲೈಕ್ ದ್ಯಾಟ್. ಸಮ್ ಟೈಮ್ ನೋ, ಇಲ್ಲಿ ಇದೇಂದಕ್ಕೆ ಅಂತ ಹೇಳಿದ್ರೆ, ಸಮ್ ಟೈಮ್ ಇಮ್ಯಾಜಿನ್ ಫ್ಲಕ್ಸ್ ಇನ್ ಇಸ್ ಈಕ್ವಲ್ ಟು 6. ಎಕ್ಸಾಕ್ಟ್ಲಿ ದಿಸ್ ಕ್ವಶನ್ ಇಸ್ ಆಸ್ಕ್ಡ್ ಇನ್ 6 ಕಿಲೋ ಸಮಥಿಂಗ್ ಏನೋ ಇದೆ, 6 ಕಿಲೋ ಕೂಲಮ್ಸ್ ಏನೋ ಇದೆ, ಓಕೆ. And going out is 9 kilo coulombs. What is the charge enclosed inside? Because the ಒಳಗಡೆ in is less, out is more. And exactly how can you, that means there is a charge which is producing this extra flux. So ಈ ಥರ ಕ್ವಶನ್ CET ಬೋರ್ಡ್ ಎಕ್ಸಾಮಲ್ಲಿ ಸಿಂಪಲ್, ಡಿಫೈನ್ ಗಾಸ್ ಲಾ, ರೈಟ್ ಅಪ್ಲಿಕೇಶನ್, ಸಿಂಪಲ್ ಕ್ವಶನ್. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅದು ನೀವು ಎಷ್ಟು ಅರ್ಥ ಆಗಿದೆ ಅಂತ ಟೆಸ್ಟ್ ಮಾಡ್ತಾರೆ. ಆನ್ ಫ್ಲಕ್ಸ್ ಇನ್ ಫ್ಲಕ್ಸ್ ಔಟ್ ಕೊಟ್ಟು ಎಷ್ಟು ಚಾರ್ಜ್ ಅಂತ ಫೈನ್ ಮಾಡಿ ಹೇಳ್ತಾನೆ. ಐ ಸ್ಟಿಲ್ ರಿಮೆಂಬರ್, ನಿಮ್ಗೆ 2 ಪಾಸಿಟಿವ್ ಬರುತ್ತೆ, 2 ನೆಗೆಟಿವ್ ಬರುತ್ತೆ. ವೆನ್ ಎವರ್ 2 ಪಾಸಿಟಿವ್ 2 ನೆಗೆಟಿವ್ಸ್ ಆದರೆ ಯು ಹ್ಯಾವ್ ಟು ಎಲಿಮಿನೇಟ್ ದ ಆಪ್ಷನ್ ಜಸ್ಟ್ ಲುಕಿಂಗ್ ಅಟ್ ಇಟ್ ಕ್ವಶನ್. ಐ ಸ್ಟಿಲ್ ರಿಮೆಂಬರ್ ದಿಸ್ ಕ್ವಶನ್, ಓಕೆ. ಎನಿವೇರ್ ಈ ಥರ. ಸೊ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳಿ, ದಟ್ಸ್ ಮೋರ್ ದೆನ್ ಸಫಿಷಿಯಂಟ್. ಆ್ಯಂಡ್ ಓಕೆ, ಸೊ ಡೆಫಿನೇಷನ್, ಡಿರೈವೇಷನ್. ನಾವು ಈಗ ಎಂತಕ್ಕೆ ಅಂತ ಹೇಳಿದ್ರೆ, ಯೂಸಿಂಗ್ ದಿಸ್ ವಿ ಕ್ಯಾನ್ ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎನಿ ಕೈಂಡ್ ಆಫ್, ಐ ಮೀನ್ ಬೇಸಿಕ್ ನಾಟ್ ಎನಿ ಫೈಂಡ್ ಮಾಡ್ಬೋದು ನಾವು, provided we know proper integration and all. ಬಟ್ ಈಗ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಡ್ಯೂ ಟು ವೈರ್, ಡ್ಯೂ ಟು ಶೀಟ್ ಫೈಂಡ್ ಮಾಡ್ತೀವಿ ಸಿಂಪಲ್ ಆಗಿ. ಅರ್ಥ ಆಯ್ತಾ? ಇದು ತುಂಬ ಸಿಂಪಲ್ ಡಿರೈವೇಷನ್. ನಾನು ಸಿಂಪಲಾಗಿ ಹೇಳ್ಕೊಡ್ತೇನೆ ನಿಮಗೆ, ವೆರಿ ಸಿಂಪಲ್. ನೀವೇನು ಫೈಂಡ್ ಮಾಡೋಕ್ಕೀಗ, ವಾಟ್ಸ್ ದ ಫ್ಲಕ್ಸ್? ವೆರಿ ಸಿಂಪಲ್ ಕಂಡ್ರೋ. ಸೊ ಈಗ ಒಂದು ವೈರ್ ಇದೆ, ಅದೊಂದು ಚಾರ್ಜು. ಅದನ್ನು ಹೇಗೆ ಕವರ್ ಮಾಡ್ತೀರಾ? ಯಾವ್ದು ತೊಗೊಂತೀರಾ ನೀವು? ಮತ್ತೆ ಹೇಳ್ತೇವೆ, ನೀವು ಯಾವ ಸರ್ಫೇಸ್ ಬೇಕೋ ತೊಗೊಬೋದು. ನಾನು ಸಿಲಿಂಡರ್ ತೊಗೊತೀನಿ. ಯಾಕೆ ಸರ್ ಸಿಲಿಂಡರ್? ಬಿಕಾಸ್ ಐ ನೋ ಸಿಲಿಂಡರ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ is 2πRh. In this case its length is L, so 2πRL. Since I know the surface area, I am taking 2πRL. You can take any surface you want. So ಯಾಕೆ ಸಿಲಿಂಡರ್, ಯಾಕೆ ಸಮಥಿಂಗ್ ಎಲ್ಸ್? ಟೇಕ್ ವಾಟ್ ಎವರ್ ಯು ವಾಂಟ್. ಟೇಕ್ ಟ್ರಪೀಸಿಯಮ್, ಟೇಕ್ ಇನ್ನೊಂದು ಬರ್ತದೆ, ಏನಂತಾರದನ್ನ ಕೆಳಗಡೆ ಕಡಿಮೆ ಜಾಸ್ತಿ ಮೇಲೆ ಇರುತ್ತೆ ಮ್ಯಾಥ್ಸಲ್ಲಿ. ಐ ಫರ್ಗಾಟ್ ಇಸ್ ನೇಮ್, ಫ್ರಸ್ಟ್ರಮ್ ಏನೋ ಅಂತ. ಅದನ್ನು ತೊಗೋಬೇಕಾದ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ಏನೇ ಫೈಂಡ್ ಮಾಡೋಕ್ಕೆ ನೀನು? So we take simple cylinder which covers everything. You can clearly see that the electric field is coming like this, no electric field is going up, therefore there is no flux coming in this surface. So if I take the surfaces, divide the surface as 1 2 3 1 2 3, ಇಲ್ಲಿ ds ಹೀಗಿದೆ, ಇದು ಏರಿಯಾ, ಇದರದ್ದು ವೆಕ್ಟರು, ಎಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಬರ್ತಾ ಇದೆ. ಸೊ ಆಂಗಲ್ ಇಸ್ 90 degrees, therefore there is no flux because EDS cos theta, cos 0, cos 90 is 0. ಇಲ್ಲಿ ಮಾತ್ರ ಸೈಡಲ್ಲಿ ನೋಡಿ, ಸೈಡಲ್ಲಿ ಮಾತ್ರ ಬರುತ್ತೆ. ನನಗೆ ಫಾರ್ ಎಕ್ಸಾಂಪಲ್, ನಾನೀಗ ಈ ಮಾಡಲ್ ಪೇಪರ್ನ ಏನು ಮಾಡ್ತದೆ ನನಗೆ ಗೊತ್ತಿಲ್ಲ. ಇಟ್ ಬಿಕಮ್ ಈ ಥರ ಸರ್ಫೇಸ್, ಈ ಥರ ಸಿಲಿಂಡರ್, ಇಲ್ಲಿ ಮಧ್ಯದಲ್ಲಿ ಚಾರ್ಜ್ ಇದೆ. ಸೊ ಫ್ಲಕ್ಸ್ ಇಸ್ ಕಮಿಂಗ್ ಓನ್ಲಿ ಥರ ಕರ್ವ್ಡ್ ಸರ್ಫೇಸ್ ಇದೆ, ನಾಟ್ ಟಾಪ್ ಆ್ಯಂಡ್ ಬಾಟಮ್. ಸೊ ಇಲ್ಲಿ ಯಾಕಂದರೆ ಆ್ಯಂಗಲ್ ಬಂದು ಟೀಟಾ ಬಂದು 0 ಡಿಗ್ರಿ ಇರುತ್ತೆ. ಸಿ ವಾಟ್ ವಿ ಡೂ ಇಸ್ ವಿ ಯೂಸ್ ಫಸ್ಟ್ ಇಂಟಿಗ್ರೇಷನ್. ಸೊ ದ ಫ್ಲಕ್ಸ್ ಟು ಸ್ಮಾಲ್ ಸರ್ಫೇಸ್ ಏರಿಯಾ d phi is E into ds. ಸಿಂಪಲ್. ಟೋಟಲ್ ಫ್ಲಕ್ಸ್ ಅಂತ ಹೇಳಿದ್ರೆ ಇಂಟಿಗ್ರೇಟ್ ಮಾಡಿ, ಸಿಂಪಲ್. ಓಕೆ, ಸೊ ಫೈ ಈಸ್ ಈಕ್ವಲ್ ಟು ಇ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಸ್. ಇಂಟಿಗ್ರೇಷನ್ ಆಫ್ ಡಿ ಎಸ್ ಏನಾಗುತ್ತೆ, ಎಂಟೈರ್ ಏರಿಯಾ ಇಂಟಿಗ್ರೇಟ್ ಮಾಡಿದಾಗ ನನಗೆ 2πRL ಬರುತ್ತೆ. ಇದು ಯೂಸಿಂಗ್ ಇಂಟಿಗ್ರೇಷನ್. ನಮ್ಮ ಗಾಸ್ ಹೇಳ್ತಾರೆ, ಇಲ್ಲಪ್ಪ ಫ್ಲಕ್ಸ್ ಅಂದರೆ Q/ε0 ಅಂತ ತಗೋ ಅಂತ ಹೇಳ್ತಾರೆ, ಗಾಸ್ ಹೇಳ್ತಾರೆ. ಓಕೆ, ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್. ಸೊ ಎರಡನ್ನೂ ಈಕ್ವೇಟ್ ಮಾಡಿ. ಈಗ ಎರಡನ್ನೂ ಈಕ್ವೇಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇ ಇಂಟು 2πRL ಮಸ್ಟ್ ಬಿ ಈಕ್ವಲ್ ಟು Q/ε0. ಸೊ ದಿಸ್ ಇಸ್ ವಾಟ್ ಯು ಶುಡ್ ಡೂ. ನೋಡಿ ಮಕ್ಕಳೇ, ಸಿಂಪಲ್. ನೀವು ಇಂಟಿಗ್ರೇಷನ್ ಯೂಸ್ ಮಾಡಿಕೊಂಡು ಫ್ಲಕ್ಸ್ ಫೈಂಡ್ ಮಾಡ್ತೀರಾ, ನಮ್ಮ ಗಾಸ್ ಹೇಳಿರ್ತಾರೆ ಅದನ್ನು ಫ್ಲಕ್ಸ್ ತೊಗೊತೀರಾ, ಇವೆರಡನ್ನೂ ಈಕ್ವೇಟ್ ಮಾಡ್ತೀರಾ, ಎರಡು ಈಕ್ವೇಟ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ತೊಗೊತೀರಾ. ಇದು ಎಲ್ಲ 3 ಕ್ವಶನ್ಗೂ ಇಷ್ಟೇ ಕಂಡ್ರು. ಅದು ಬಿಟ್ಟು ಇಷ್ಟು ಅರ್ಥ ಆಗಿಬಿಟ್ರೆ ನೀವು ಡಯಾಗ್ರಾಮ್ ಬರೀಬೇಕು, ಅದು ಸ್ವಲ್ಪ ಉಪ್ಪಿನಕಾಯಿ ಹಾಕಬೇಕು, ಮೇಲೆ ಬರೀಬೇಕು, ಇನ್ನು ಕೆಳಗೆ ಬರೀಬೇಕು, ಎಕ್ಸ್ಪ್ಲೇಷನ್ ಮಾಡಿ ಅಷ್ಟೇ. ಇಷ್ಟೇ ಸಿಂಪಲ್. ಇಂಟಿಗ್ರೇಷನ್ Q/ε0 ಈಕ್ವೇಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ನೆಕ್ಸ್ಟ್ ಇದು ಆನ್ಸರ್. ನಾನೀಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಂದರೆ ಈ ಕಡೆ ಕರ್ಕೊಂಬನ್ನಿ, ಇದನ್ನು ಈನ 2πRLನ ಈ ಕಡೆ ಕರ್ಕೊಂಬನ್ನಿ, ಅವ್ರನ್ನ 2πRL
epsilon naught, and Q by L is what? Lambda divided by 2 pi r epsilon naught. That's a formula. Okay, we also call this as 2k lambda by r. So we in competitive example ಎಲ್ಲ ಬರ್ಕೊಂಡ್ರೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಹೆಂಗೆ ಬರೀಬೇಕು ಅದನ್ನ ಯೋಚನೆ ಮಾಡಿಸ್ತೇ ಬೇಕಲ್ಲ, ನಾನೇ ಬರ್ಕೊಟ್ಟಿನಿ. ನೀವು ಡಯಾಗ್ರಾಮ್ ಬರೀರಿ, ಅದಾದಮೇಲೆ ಈ ಥರ ಚೆನ್ನಾಗಿ ನೀವು ಬರೆದುಬಿಟ್ರೆ ನಿಮಗೆ ಮಾರ್ಕ್ಸ್ ಎಲ್ಲೂ ಕಟ್ ಮಾಡಲ್ಲ. ಕನ್ಸಿಡರ್ ಈಕ್ವೇಷನ್ 1, ಈಕ್ವೇಷನ್ 2, ಸಬ್ಸ್ಟಿಟ್ಯೂಟಿಂಗ್ ಈಕ್ವೇಷನ್ 1 into ಫ್ರಮ್ 1 into ಏನೋ ಬರೀರಿ ಆಯಿತಾ. ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿ. ಐ ವಾಂಟ್ ಯು ಟು ಗೋ 70 out of 70 ಇನ್ ಫಿಸಿಕ್ಸ್, ನೋ ನಾಟ್ ಲೆಸ್ ದ್ಯಾನ್ ದ್ಯಾಟ್. ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತೀನಿ, ನ್ಯೂಮರಿಕಲ್ಸ್, MCQs, ಇನ್ನೇನು ಬೇಕು ಹೇಳಿ ನಿಮಗೆ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ನಾವು ಡ್ಯೂ ಟು ಆ್ಯಂಡ್ ಬೇಸಿಕಲಿ ಒಂದು ಯಾವುದೋ ಒಂದು ಚಾರ್ಜ್ ಇದೆ, ಇಲ್ಲಿ ಬೇಸಿಕಲಿ ಶೀಟ್ ಇದೆ. ನೀವು ಹೇಳ್ಬೋದು, ಏಕೆ ಸರ್ ಶೀಟಲ್ಲಿ ನೀವು ಹೇಳ್ತಾ ಇದ್ದೀರಾ ಫುಲ್ಲು ಕನ್ಸಿಡರ್ ಮಾಡೋಕ್ಕಂತ, ಇಲ್ಲಿ ನೋಡಿ ಸ್ವಲ್ಪ ಕನ್ಸಿಡರ್ ಮಾಡಿದೆ ಅಂತ. ಇದು ಇನ್ಫೈನೈಟ್ ಶೀಟ್ ಕಣೋ, ಮೇಲೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ, ಎಲ್ಲ ಕಡೆ ಹೋಗ್ತಾ ಇರುತ್ತೆ. ಸೊ ಡ್ಯೂ ಟು ದ ಶೀಟ್ ಒಂದು ಯಾವುದೋ ಒಂದು ಪಾರ್ಟಲ್ಲಿ ಫೈನ್ ಮಾಡ್ತಾ ಇದ್ದೀನಿ. ಇದು ಇನ್ಫೈನೈಟ್ ಶೀಟ್ ನೋಡಿ, ಯೂನಿಫಾರ್ಮ್ ಚಾರ್ಜ್ ಇನ್ಫೈನೈಟ್ ಶೀಟ್ ಅದು. ಇಲ್ಲ ಸರ್ ನಾನು ಫುಲ್ ತೊಗೊಂಡ್ರೆ ಫುಲ್ ತಗೋ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಅದ್ರದ್ದು ಏರಿಯಾ ಎ ಇರುತ್ತೆ. ಇಲ್ಲೂ ಏರಿಯಾ ಎ, ಇದು ಏರಿಯಾ ಎ ಅಷ್ಟೇ. ಸರ್ ಯಾಕೆ ನೀವು ಸಿಲಿಂಡರ್ ತೊಗೊತಾ ಇದ್ದಾರೆ, ತಗೋ ಹಿಂಗೆ ಏನು ಬೇಕಾದ್ರೂ ತೊಗೊಬೋದು, ಅದು ಏರಿಯಾ ಕ್ಯಾಲ್ಕುಲೇಟ್ ಮಾಡೋಕೆ ಅಷ್ಟೇ ನೀವು, ಆಯಿತಾ. ಎನಿವೇರ್ ನೋಡಿ, ಇಲ್ಲಿ ನೋಡಿ ಹೆಂಗಿದೆ ಎಲೆಕ್ಟ್ರಿಕ್ ಫೀಲ್ಡು ನೋಡಿ. ಇದನ್ನು ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತೆ, ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಡೈರೆಕ್ಷನ್ ಇರುತ್ತೆ. ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಲೈಕ್ ಈ ಥರ, ಅಂದರೆ ಈ ಏರಿಯಾದಲ್ಲಿ ಇದೆಯಲ್ವಾ, ಹೋಯ್ತಿದ್ದು ಮಾಡಲ್ ಪೇಪರ್ಸ್. ಸೊ ಹೀಗಿಲ್ಲ, ಇಟ್ ಇಸ್ ನಾಟ್ ಲೈಕ್ ದಿಸ್, ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಗೋಯಿಂಗ್ ಇಲ್ಲಿ. ಯಾಕಂದ್ರೆ ಸರ್ಫೇಸ್ ಹೀಗಿದೆ, ಸೊ ಸರ್ಫೇಸ್ ಏರಿಯಾ DS ಹೀಗಿರುತ್ತಲ್ವ, ಸೊ ಇದು 90 degrees ಈ ಥರ ಇದೆ, DS ಈ ಥರ ಇದೆ. ಸೊ 90 degrees ಇಂದ ದೇರ್ ಫೋರ್ ಇಟ್ ಇಸ್ ನೋ ಫ್ಲಕ್ಸ್ ಇಸ್ ಕಮಿಂಗ್ ಔಟ್. So flux is coming out on either surfaces. So if I take a small ds, so the flux due to small area d phi, that is E into ds, and if you integrate this, so you get E into integration of ds and the area. This full area ನಾನು A ಅಂತ ತಗೊಂತೀನಿ, ಇದರ full area ನಾನು A ಅಂತ ತಗೊಂತೀನಿ. ಎರಡು ಸರ್ಫೇಸಸ್ ಇದೆ, ಈ ಕಡೆ ಎರಡು ಕಡೆ ಹೋಗ್ತಾ ಇದೆ. So it is E into 2a, that is equal to total flux phi. ನಮ್ಮ ಗಾಸ್ ಹೇಳ್ತಾರೆ ಇಲ್ಲಪ್ಪ, Q is equal to ಫ್ಲಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ತೊಗೊಳ್ಳಿ ಅಂದ್ಬಿಟ್ಟು ಅದನ್ನು ನಾವು ತೊಗೊತಾ ಇದ್ದೀವಿ. ಎರಡನ್ನೂ ಈಕ್ವೇಟ್ ಮಾಡ್ತೀನಿ. ದೆನ್ ಐ ವಿಲ್ ಗೆಟ್ ದ ಆನ್ಸರ್ ಆಸ್ E into 2a must be equal to Q by epsilon naught, and your electric field is equal to Q by 2a into epsilon naught. So Q by 2a is sigma by 2 epsilon naught. It's simple. ಅರ್ಥ ಇದೆ ಸಿಂಪಲ್ ಆಗಿ. ಸರ್ ನೀವು ಯಾಕೆ ಇಲ್ಲಿ ಪೈ ಆರ್ ಸ್ಕ್ವೇರ್ ತೊಗೊಂಡು ಪೈ ಆರ್ ಸ್ಕ್ವೇರ್ ಬರ್ಕೋ, ನೋ ಪ್ರಾಬ್ಲಮ್, ಬಿಕಾಸ್ ಸಿ ಐ ಆಮ್ ಟೆಲ್ಲಿಂಗ್ ಯು ರೈಟ್. ಸೊ ನಾವು ವಿ ಕ್ಯಾನ್ ಟೇಕ್ ಎನಿ ಕೈಂಡ್ ಆಫ್ ಗಾಸನ್ ಸರ್ಫೇಸ್, ಐ ಆಮ್ ಜಸ್ಟ್ ಟೇಕಿಂಗ್ ಇಟ್ ಎಸ್ ಎ ಇಟ್ ಸೆಲ್ಫ್. ಅರ್ಥ ಆಯ್ತಾ? ಡಿರೈವೇಷನ್ಸ್ ಇದು ಅಪ್ಲಿಕೇಶನ್ ಬನ್ನಿ, ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತೆ, ಮೇನ್ಸು, ನೀಟು, JEE ಇನ್ನೂ ಸಕ್ಕತ್ ಅಪ್ಲಿಕೇಶನ್ಸ್ ಇರುತ್ತೆ. ಯು ಕ್ಯಾನ್ ಕನ್ಸಿಡರ್ ವೇರಿಯಸ್ ಕೈಂಡ್ ಆಫ್ ಸರ್ಫೇಸಸ್. ಅರ್ಥ ಆಯ್ತಾ? ಇದು ಸಿಂಪಲ್ ಕಂಡ್ರು. ನೆಕ್ಸ್ಟ್ ಅಗೇನ್ ಎಕ್ಸಾಮಲ್ಲಿ ಬಂದು ಈ ಥರ ಚಂದವಾಗಿ ಬರೀರಿ. ಸೊ ಈ ಥರ ಬರೆದ್ರೆ ಫುಲ್ ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತಾ? ಹುಡುಗರು ಸ್ಪೆಷಲಿ ಹುಡುಗರು ಬರೀರಪ್ಪ ಚಂದವಾಗಿ. ಸೊ ಗರ್ಲ್ಸ್ ರೈಟ್ ವೆರಿ ನೈಸ್ಲಿ, ಸೋ ಬ್ಯೂಟಿಫುಲ್. ನಮ್ಮ ಹುಡುಗರು ಗೀಚ್ತಾರೆ. ಐ ಆಮ್ ಆಲ್ಸೋ ಎಕ್ಸಾಂಪಲ್. ಸಿ ನಾನು ಗೀಚ್ತಾ ಇದ್ದೀನಲ್ಲ, ಐ ಆಮ್ ಆಲ್ಸೋ ಒನ್ ಎಕ್ಸಾಂಪಲ್. ಸೊ ಓಕೆ, ಎನಿವೇರ್. ಬಟ್ ಇನ್ನೊಂದು ಹೇಳ್ತೀನಿ ನೋಡಿ, ಯಾರು ಗೀಚ್ತಾರಲ್ವ, ಫಾಸ್ಟಾಗಿ ಗೀಚ್ತಾರೆ, ಅವ್ರ ತಲೆ ತುಂಬ ಫಾಸ್ಟಾಗಿ ಓಡುತ್ತಂತೆ. ದೇ ರನ್ ದೇ ಮೈಂಡ್ ವೆರಿ ಫಾಸ್ಟ್. ಇದೊಂದು ಎಕ್ಸ್ಕ್ಯೂಸ್ ತೊಗೊಂಡು ಎಲ್ಲ ಗೀಚ್ಬಿಟ್ಟು ಆಮೇಲೆ ನೋಡಿ ನೀವು ಹೇಳಿದ್ರಲ್ಲ ಸರ್ ಫಾಸ್ಟ್ ಓಡ್ತಾರೆ ಅಂದ್ಬಿಟ್ಟು, ಡೋಂಟ್ ಟೆಲ್. ಸೊ ದಟ್ ಇಸ್ ದ ಆನ್ಸರ್. ಸೊ ಪ್ಲೀಸ್ ರೈಟ್ ದಿಸ್ ಆನ್. ಅಗೇನ್ ವಿ ಹ್ಯಾವ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ ಸ್ಪೆರಿಕಲ್ ಶೆಲ್. ಸೊ ಒಂದು ಶೆಲ್ ಇರುತ್ತೆ. ಅಗೇನ್ ಸ್ಪೆರಿಕಲ್ ಶೆಲ್ ನಾನು ಎಕ್ಸ್ಪ್ಲೇನ್ ಡೀಟೇಲ್ ಇನ್ CET. ಒಂದು ಸ್ಪೆರಿಕಲ್ ಶೆಲ್ ತೊಗೊಂಡ್ರೆ ಏನಾಗುತ್ತೆ, ಒಂದು ನಾನ್ ಕಂಡಕ್ಟಿಂಗು, ಹ್ಯಾಲೋ ಈ ಥರ ತೊಗೊಂಡ್ರೆ ಇದ್ರ ಮೇಲೆ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ CETಯಲ್ಲಿ ಐ ಹ್ಯಾವ್ ಡಿಸ್ಕಸ್ಡ್ ಎವ್ರಿವೇರ್. ಬೋರ್ಡ್ ಎಕ್ಸಾಮಲ್ಲಿ ಸ್ಪೆರಿಕಲ್ ಶೆಲ್ ಇರುತ್ತೆ. ಚಾರ್ಜ್ ಬರೀ ಮೇಲೆ ಮಾತ್ರ ಇರುತ್ತೆ, ಬಿಕಾಸ್ ಚಾರ್ಜ್ ಕಾಂಟ್ ಗೋ ಎನಿವೇರ್. ಸೊ ಈಗೇನಾಗುತ್ತೆ ಬೇಸಿಕಲಿ, ಐ ಆಮ್ ಗೋನ್ ಟು ಕನ್ಸಿಡರ್ ಗಾಸಿಯನ್ ಸರ್ಫೇಸ್ ಲೈಕ್ ದಿಸ್, ಆ್ಯಂಡ್ ಒಂದು ಸ್ಮಾಲ್ ಏರಿಯಾದಲ್ಲಿ ಫ್ಲಕ್ಸ್ ಸ್ಮಾಲ್ ds, ಸ್ಮಾಲ್ ಏರಿಯಾದಲ್ಲಿ ಸ್ಮಾಲ್ ಫ್ಲಕ್ಸ್ d5 ಬರ್ತಾ ಇರುತ್ತೆ. ಸೊ d5 ಈಸ್ ಈಕ್ವಲ್ ಟು E ಇಂಟು ds, and total flux find ಮಾಡ್ಕೊಂಡು ಇಂಟಿಗ್ರೇಟ್ ಮಾಡೋಕ್ಕಾಗುತ್ತೆ. ಫ್ಲಕ್ಸ್ ಇಸ್ ಈಕ್ವಲ್ ಟು E ಇಂಟು ವಾಟ್ ಇಸ್ ಎಂಟೈರ್ ಏರಿಯಾ ಇಂಟಿಗ್ರೇಷನ್, ವಾಟ್ ಇಸ್ ಏರಿಯಾ ಆಫ್ ಸರ್ಕಲ್, 4 pi r ಸ್ಕ್ವೇರ್, 4 ಇಂಟು pi r ಸ್ಕ್ವೇರ್. ನಮ್ಮ ಗಾಸ್ ಹೇಳ್ತಾರೆ 5 ಒಂದು ಕ್ಯೂಬ್ ಎಪ್ಸಿಲಾನ್ ನಾಟ್ ಅಂತ. ಓಕೆ, ಎರಡನ್ನು ಈಕ್ವೇಟ್ ಮಾಡಿ ಇಲ್ಲಿ ಗೆಟ್ ದ ಆನ್ಸರ್. ಸಿಂಪಲ್ ಮಕ್ಕಳು. E is equal to Q by 4 pi epsilon naught into r square. E is equal to Q by 4 pi epsilon naught into r. ಎಷ್ಟು ಸಿಂಪಲ್ ಅಲ್ವಾ? ಇದನ್ನು ಯಾಕೆ ಮಗ್ಗಪ್ ಮಾಡ್ತೀರಾ ನೀವು? ಡಯಾಗ್ರಾಮ್ ಆಯಿತಾ, ಇಂಟಿಗ್ರೇಷನ್ನು ಮತ್ತು ನಮ್ಮ ಗಾಸ್ ಹೇಳೋದು, ಎರಡನ್ನು ಈಕ್ವೇಟ್ ಮಾಡಿದ್ರೆ ಮುಗಿದಲ್ವಾ? ಎಲ್ಲ ಮೂರೂ ಒಂದೇ ಥರ. ಅಂಡರ್ಸ್ಟುಡ್ ಮಕ್ಕಳೇ? ಇದು ಸಿಂಪಲ್. ಅದನ್ನು ಎಕ್ಸಾಮಲ್ಲಿ ಹೇಗೆ ಬರೀಬೇಕೋ ನಾನು ಕೊಟ್ಟಿದ್ದೀನಿ. ನಮ್ಮ ಗಾಸ್ ಹೇಳೋದು, ನಾವು ಇಂಟಿಗ್ರೇಷನ್ ಮಾಡ್ಕೊಳೋದು,
ಎರಡು ಈಕ್ವೇಟ್ ಮಾಡೋದು ಎಕ್ಸಾಮಲ್ಲಿ. ಸಮ್ ಟೈಮ್ ಇಲ್ಲಿ ಆಸ್ಕ್ ಯು, ಈಗ ತಾನೆಲ್ಲ ಕ್ವಶನ್ ನೋಡಿದೆ ಅದನ್ನ. ನೋಡಿ ಎಲ್ಲ ಕ್ವಶನ್ಸ್ ಹೇಳ್ಕೊಟ್ಟು ಹಿಂಕೊಂಡ್ರು. ಲೀನಿಯರ್ ನೋಡಿ ಕ್ವಶನ್ ಕೇಳಿದೆ, ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದ್ಬಿಟ್ಟು. ನೋಡಿ ಎಲ್ಲ ಕವರ್ ಮಾಡಿದ್ದೀನಿ. ಅವ್ರು ಏನು ಬೇಕಾದ್ರೆ ಕೇಳ್ಬೋದು ನಿಮಗೆ. ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದರೆ ಡೆನ್ಸಿಟಿ ಡಿವೈಡ್ ಬೈ ಲೆಂತ್ ಅಂತ. ನೋಡಿ ಚಾರ್ಜ್ ಪರ್ ಯೂನಿಟ್ ಲೆಂತ್, ಆ ಕ್ವಶನ್ ಕೇಳಿದೆ. ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಮೆನ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ, ಮೆನ್ಷನ್ ದ ಇಟ್ ಆಸ್ಕ್ ಓನ್ಲಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಡ್ಯೂ ಟು ಇನ್ಫೈನೈಟ್ ಲೈನ್ ಚಾರ್ಜ್ ಎಕ್ಸ್ಪ್ಲೇನ್. ಬರೀ ಅವ್ರು ಇದು ಕೇಳ್ತಾ ಇದ್ದಾರೆ ಅಷ್ಟೇ. ಬರೀ ಎಕ್ಸ್ಪ್ಲನೇಷನ್, ಐ ಮೀನ್ ಎಕ್ಸ್ಪ್ರೆಷನ್ ಬರೆದು ಇನ್ಫೈನೈಟ್ಲಿ ಎಲ್ಲಿದೆಯಪ್ಪ ಲೈನ್ ಅದು. ನೋಡಿ ಇದನ್ನು ಕೇಳ್ತಾ ಇದ್ದಾರೆ. ಇದು 2πr Q/2πr ಲೆಫ್ಟ್ ನೋಡಿದೆ ಅಲ್ವಾ, ಇದನ್ನು ಎಕ್ಸ್ಪ್ರೆಷನ್ ಬರೀ ಅಂತ ಕೇಳ್ತಾ ಇದ್ದಾರೆ. ಹಿಂಗೆ ಬರೆದ್ರೂ ನೀವು ಅರ್ಥ ಮಾಡ್ಕೊಂಡ್ರೆ ಸಾಲ್ವ್ ಮಾಡ್ಬೋದು ಮಕ್ಕಳೇ, ಆಯಿತಾ. ಸೊ ದಟ್ಸ್ ಆಲ್ ಇಟ್ ಈಸ್. ನೆಕ್ಸ್ಟ್ ಇಸ್ ಈ ಥರ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಹೌ ಯು ರೈಟ್ ಇಟ್. ಆ್ಯಂಡ್ ಒಂದು ವೇಳೆ ಇದೇ ಎಲೆಕ್ಟ್ರಿಕ್ ಫೀಲ್ಡ್ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ಅಟ್ ದ ಸರ್ಫೇಸ್ in this formula replace R with electric field is equal to Q divided by 2pi epsilon naught into R square. I think they asked that also in the board exam. One way if it is inside, it's very important makle, it's inside electric field is 0. ಇದ್ರ ಮೇಲೆ ಅಂತೂ CET ಕ್ವಶನ್ ಸಿಕ್ಕಾಪಟ್ಟೆ ಕೇಳಿದ್ದಾರೆ. ಒಂದ್ಸರಿ ಡಯಾಗ್ರಾಮ್ ಬರೀರಿ, ಇನ್ನೊಂದ್ಸರಿ ನಿಮ್ಮ ಲಾಸ್ಟ್ ಇಯರ್ ಒಂದು ಕ್ವಶನ್ ಕೇಳಿದ್ರು, ಸುಮ್ಮನೆ ಎಕ್ಸ್ಪ್ಲನೇಷನ್ನು. ಒಂದು ದೊಡ್ಡ ಚಾರ್ಜ್ ಕೊಟ್ಟು ಇಲ್ಲೊಂದು ಕೊಟ್ಟಿದ್ದಾನೆ, ಇನ್ನೊಂದು ದೊಡ್ಡ ರೇಡಿಯಸ್ ಕೊಟ್ಟಿದ್ದಾನೆ, ಇದರಲ್ಲಿ ಎಷ್ಟು ಫ್ಲಕ್ಸ್ ಇದೆ ಸೆಂಟ್ರಲ್ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡಿ ಅಂತ. ಕಾಮನ್ ಸೆನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎನಿ ಶೆಲ್ ಇಸ್ ಇನ್ಸೈಡ್ 0. ಅದು ಹೊರಡೆ ಬಿಡೋದಿಲ್ಲ ಅದನ್ನು, 0 ಆನ್ಸರು. ಅದಕ್ಕೆ ಒಂದು ದೊಡ್ಡ ಕ್ವಶನ್ ಕೊಟ್ಟು ಡಯಾಗ್ರಾಮ್ ಕೊಟ್ಟು ನಿಮ್ಗೆ ತುಂಬ ಕನ್ಫ್ಯೂಷನ್ ಮಾಡ್ತಾರೆ. ಅದಕ್ಕೆ ನಾನು ಹೇಳೋದು, ಯಾವತ್ತೇ ಆಗಲಿ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ದರೆ ಯಾವ ಥರ ಕ್ವಶನ್ ಕೊಟ್ಟರು ಆನ್ಸರ್ ಮಾಡ್ಬೋದು. ಅರ್ಥ ಆಯ್ತಾ ಮಕ್ಕಳೇ? ಸಿಂಪಲ್ ಇದೊಂದು ಆ್ಯಂಡ್ ಎಕ್ಸ್ಪ್ಲೇಷನ್ ಮಾಡಿ, ವಿತ್ ದಟ್ ಇಟ್ ಈಸ್ ಡನ್. ಸೊ ಐ ಎಕ್ಸ್ಪ್ಲೇನ್ ಎಂಟೈರ್ ಥಿಂಗ್. ಸ್ವಲ್ಪ ಬೇಗ ಎಕ್ಸ್ಪ್ಲೇನ್ ಮಾಡಿದೆ, ಐ ಥಿಂಕ್ ಲೇಟ್ ಆಯಿತು ಅಂದ್ಬಿಟ್ಟು. ಆ್ಯಕ್ಚುಲಿ ಮಕ್ಕಳು ಹೇಳ್ಬೇಕಂದ್ರೆ ನಾನು ಆ್ಯಕ್ಚುಲಿ ಈಗ ಐ ಜಸ್ಟ್ ಫಿನಿಶ್ಡ್ ಟ್ರಿಗ್ನೋಮೆಟ್ರಿ ಅಲ್ವಾ, ಐ ಕ್ಯಾನ್ ಕಮ್ ಆ್ಯಂಡ್ ಟೇಕ್ ಲೈವ್ ಆನ್ ದಿಸ್. ಬಟ್ ಏನು ಗೊತ್ತಾ, ಲೈವ್ ತೊಗೊಂಡ್ರೆ ತುಂಬ ಲೆಂತಿ ಬಂದ್ಬಿಡ್ತದೆ ಲೆಕ್ಚರ್. ಸುಮ್ಮನೆ ಒಂದು ಏನೋ ಸುಮ್ಮನೆ ಕತೆ ಪುರಾಣ ಹೇಳ್ಕೊಂಡು ಅದನ್ನ ಐ ಡೋಂಟ್ ಲೈಕ್ ದ್ಯಾಟ್. ಓಕೆ, ಐ ವಾಂಟ್ ಟು ಫಿನಿಶ್ ವೆರಿ ಕ್ವಿಕ್ಲಿ ಆ್ಯಂಡ್ ದೆನ್ ಲೈವ್ ಇಸ್ ಇಂಪಾರ್ಟೆಂಟ್ ಟು ಇಂಟರಾಕ್ಷನ್. ಡೆಫಿನೆಟ್ಲಿ ನಾನು ನಿಮ್ಮ ಲೈವ್ ಆಲ್ರೆಡಿ ಪ್ಲಾನ್ ಲೈವ್ ಕ್ಲಾಸ್ ಫಾರ್ ದಿಸ್. ಓಕೆ, ಲೈವಲ್ಲಿ ಕ್ವಶನ್ಸ್ ತೊಗೊಂಬಂದು MCQ ಸಾಲ್ವ್ ಮಾಡೋದು, ಇದು ನಿಮ್ಮ ಡೌಟ್ಸ್ ಕೇಳಿ. ಲೈವ್ ಶುಡ್ ಬಿ ದೇರ್ ಫಾರ್ ಇಂಟ್ರಾಕ್ಷನ್ ಮಾಡೋದು. ಇವನ್ ನಮ್ಮ ಸಿಂಪ್ಲಿಫೈಡ್ ಆ್ಯಪಲ್ಲೂ ಅಷ್ಟೇ. ಸೊ ವಿ ಕೀಪ್ ಲೈವ್ ಎವ್ರಿಥಿಂಗ್ ಟು ಕ್ಲಿಯರ್ ಡೌಟ್ಸ್ ಎವ್ರಿಥಿಂಗ್ ಆಲ್. ಅರ್ಥ ಆಯಿತಾ ಮಕ್ಕಳೇ? ದಟ್ಸ್ ಇಟ್. ಐ ಹೋಪ್ ಯು ಅಂಡರ್ಸ್ಟುಡ್. ಆ್ಯಂಡ್ ದಯವಿಟ್ಟು ಇದಾದಮೇಲೆ ಈಗ ನಿಮ್ಗೆ ಅರ್ಥ ಆಗಿದೆಯಾ, ಇಮಿಡಿಯೇಟ್ಲಿ CET 1.5 hour ಲೆಕ್ಚರ್ ಇರುತ್ತೆ, CET ಲೆಕ್ಚರ್ ಮುಗಿಸ್ಬೇಡಿ. ಹೌ ಟು ಬ್ಯಾಲೆನ್ಸ್ CET ತಲೆ ಕೆಡ್ಸ್ಕೊಂಬೇಡಿ, ನಾನು ನಿಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಐ ಆಮ್ ಬ್ಯಾಲೆನ್ಸಿಂಗ್ ಯು. ಡೂ ದಿಸ್, ದೆನ್ ಡೂ ದಟ್. That's it ಮಕ್ಕಳೇ. See you in the next videos. Bye and take care.